ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುಸ್ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಈ ಫೋನ್ ಫೇಸ್ಬುಕ್ಗೆ ಕೆಲಸ ಮಾಡ್ತಾಯಿಲ್ಲ. ಇನ್ನೊಂದು ಫೋನ್ಗೋಸ್ಕರ ಹೇಳಿದ್ದೀನಿ, ಅವರು ಏನೋ ತರಿಸ್ತಾ ಇದ್ದಾನೆ, ಯಾವಾಗ ಆಗ್ತದೋ ಗೊತ್ತಿಲ್ಲ. ಇದು ಯಾವಾಗ ನಿಂತು ಹೋಗ್ತದೋ ಗೊತ್ತಿಲ್ಲ. ಯೂಟ್ಯೂಬ್ಗೆ ಮಾತ್ರ ತಯಾರಾಗುತ್ತಾ ಇದೆ. ಈ ಫೇಸ್ಬುಕ್ದು ಮಾತ್ರ ಫೋನ್ ಕೆಲಸ ಮಾಡ್ತಾಯಿಲ್ಲ, ಸ್ವಲ್ಪ ತೊಂದರೆ ಕೊಡ್ತಾ ಇದೆ. ಎಷ್ಟು ದಿವಸ ನಡೆಯುತ್ತದೆ. ಅಷ್ಟರಲ್ಲಿ ಅದು ಬಂದರೆ ಒಳ್ಳೆಯದು, ಇಲ್ಲದಿದ್ದರೆ ಮಧ್ಯದಲ್ಲಿ ನಿಂತು ಹೋಗ್ತದೆ. ಆಗಲಿ. ತತ್ಪದಾರ್ಥ ವಿಚಾರ ಮಾಡ್ತಾ ಇದ್ದೀವಿ. ತತ್ಪದಾರ್ಥ ವಿಚಾರದಲ್ಲಿ ಪರಮಾತ್ಮನ ಸ್ವರೂಪ ವರ್ಣನ. ಪರಮಾತ್ಮನ ಸ್ವರೂಪವನ್ನು ಹೇಗೆ ತಿಳಿಯಬೇಕು? ಶಾಸ್ತ್ರ ಪ್ರಮಾಣದಿಂದಲೇ ತಿಳಿಯಬೇಕು. ಶಾಸ್ತ್ರದಿಂದಲೇ ಗೊತ್ತಾಗಬೇಕೇ ಹೊರತು ನಮಗೆ ಬೇರೆ ದಾರಿ ಇಲ್ಲ. ಶಾಸ್ತ್ರವನ್ನು ನೋಡಿಬಿಟ್ರೆ ಶಾಸ್ತ್ರ ಪರಮಾತ್ಮವನ್ನು ಎರಡು ಬಗೆ ಹೇಳುತ್ತಾ ಇದೆ. ಅದೊಂದು ಏನಾಯಿತು, ಗಂಟಾಗಿಬಿಟ್ಟಿತು, ಚಿಕ್ಕು. ಅದೊಂದು ತೊಂದರೆ. ಏನೆಂದರೆ ಶಾಸ್ತ್ರ ಪರಮಾತ್ಮನನ್ನು ಎರಡು ಬಗೆ ಹೇಳುತ್ತಾ ಇದೆ. ಸಗುಣ ಎಂದು ಹೇಳ್ತದೆ, ನಿರ್ಗುಣ ಎಂದು ಹೇಳ್ತದೆ. ಉಪಾಧಿ ಗುಣಗಳ ಸಮೇತನಾಗಿ, ಉಪಾಧಿ ಗುಣ ರಹಿತನಾಗಿ ಎರಡು ಹೇಳಿದ್ದರೆ ಮತ್ತೆ ಎರಡರಲ್ಲಿ ಪರಮಾತ್ಮನ ಸ್ವರೂಪ ಯಾವುದು ಎಂದು ಹೇಗೆ ತಿಳಿಯಬೇಕು? ಅಷ್ಟೇ ಅಲ್ಲ, ಇನ್ನೂ ತುಂಬ ಕಾಂಪ್ಲಿಕೇಶನ್ ಇದೆ, ಕ್ಲಿಷ್ಟತೆ ತುಂಬ ಇದೆ. ಏನಿದೆ ಅಂದರೆ, ನಿರ್ಗುಣ ಬ್ರಹ್ಮವನ್ನು ಹೇಳುವ ಸಂದರ್ಭದಲ್ಲಿ ಉಪಾಧಿ ಗುಣಗಳನ್ನು ಸೇರಿಸಿ ಹೇಳ್ತದೆ. ಸಗುಣ ಬ್ರಹ್ಮವನ್ನು ಹೇಳುವಾಗಲೂ ನಿರ್ಗುಣ ಲಕ್ಷಣಗಳನ್ನು ಹೇಳಿಬಿಡ್ತದೆ. ಅಯ್ಯೋ, ಇದು ಗೊಂದಲ, ಇನ್ನೂ ಹೆಚ್ಚಿನ ಗೊಂದಲ ಆಗ್ತದೆ. ಈ ಗೊಂದಲೆಯನ್ನು ಪರಿಹರಿಸುವುದಕ್ಕೆ ತತ್ಪದಾರ್ಥ ವಿವೇಕವನ್ನು ಹೇಗೆ ಮಾಡಬೇಕು ಎಂದು ಯೋಚನೆ ಮಾಡ್ತಾ ಇದ್ದೀವಿ, ವಿಚಾರ ಮಾಡ್ತಾ ಇದ್ದೀವಿ. ಶಾಸ್ತ್ರದಲ್ಲಿ ಪರಮಾತ್ಮನನ್ನು ಪ್ರತಿಪಾದಿಸಿರುವ ಬಗೆ ಏನೆಂದು ಪ್ರತಿಪಾದಿಸಿದೆ? ಏಕೆಂದರೆ ಪ್ರತಿಪಾದನ ಮಾಡುವುದಕ್ಕೆ ಕೆಲವು ಸಲಕರಣೆಗಳಿರುತ್ತವೆ, ಕೆಲವು ಗುಣಗಳನ್ನು ವರ್ಣನ ಮಾಡ್ತದೆ. ಆ ಗುಣಗಳು ಪರಮಾತ್ಮನ ಕುರಿತು ಯಾವ ಗುಣಗಳನ್ನು ಹೇಳಿದೆಯೋ ಆ ಗುಣಗಳು ಪರಮಾತ್ಮನಲ್ಲಿ ಇವೆ ಎಂದು ತಿಳ್ಕೊಳ್ಳಬೇಕಾ, ಇಲ್ಲ ಎಂದು ತಿಳ್ಕೊಳ್ಳಬೇಕಾ? ಇದು ಚಿಂತೆ, ಇದು ವಿಚಾರ. ಏಕೆಂದರೆ ಶಾಸ್ತ್ರ ಪರಮಾತ್ಮನ ಕುರಿತು ಪರಮಾತ್ಮನ ಕುರಿತು ಹೇಳುವಾಗ ಗುಣಗಳನ್ನು ಸೇರಿಸಿ ಹೇಳ್ತಾ ಇದೆ, ಮತ್ತೊಂದು ಕಡೆ ಗುಣಗಳನ್ನು ಇಲ್ಲ ಹೇಳ್ತಾ ಇದೆ. ಹಾಗಾದರೆ ಏನು? ಗುಣಗಳು ಇವೋ ಇಲ್ಲವೋ? ಆದರೆ ಹೇಳುವುದು ಗುಣಗಳ ಸಮೇತವಾಗೇ ಹೇಳ್ತಾ ಇದೆ. ಅಂದರೆ ಗುಣಗಳನ್ನು ಸಲಕರಣ ಆಗಿ, ಪ್ರಕ್ರಿಯೆಯಾಗಿ ಬಳಸಿ ಹೇಳ್ತಾ ಇದೆ. ಪ್ರಕ್ರಿಯೆಯಲ್ಲಿ ಹೇಳಿರುವ ಗುಣಗಳು, ಲಕ್ಷಣಗಳು ಯಾವ ಪರಮಾತ್ಮನ ಕುರಿತು ತಿಳ್ಕೊಳ್ಳಬೇಕೋ ಆ ಪರಮಾತ್ಮನಿಗೆ ಸೇರಿದವುಗಳು ಎಂದು ಒಪ್ಪಬೇಕೋ, ಪರಮಾತ್ಮಕ್ಕೆ ಸೇರಲಿಲ್ಲ ಎಂದು ತಿಳ್ಕೊಳ್ಳಬೇಕು. ಅಂದರೆ ಗುಣಗಳು, ಉದಾಹರಣೆಗೆ ಸೃಷ್ಟಿ ಸ್ಥಿತಿ ಲಯ ಕಾರಕ ಎಂದು ಹೇಳ್ತದೆ. ಪರಮಾತ್ಮ ಸೃಷ್ಟಿ ಸ್ಥಿತಿ ಲಯಗಳನ್ನು ಮಾಡುವ ಸೃಷ್ಟಿಕರ್ತ, ಸ್ಥಿತಿಕರ್ತ, ಲಯಕರ್ತ ಎಂದು ಒಬ್ಬ ಕರ್ತ ಎಂದು ತಿಳ್ಕೊಳ್ಳಬೇಕಾ? ಕರ್ತಕ್ಕೆ ಏನಿರುತ್ತದೆ? ಗುಣಗಳಿರುತ್ತವೆ, ಶಕ್ತಿ ಇರುತ್ತದೆ, ಮಾಯಾಶಕ್ತಿ ಇರುತ್ತದೆ, ಕ್ರಿಯೆ ಇರುತ್ತದೆ. ಅಂದರೆ ಕ್ರಿಯೆ ಉಳ್ಳವನು ಕರ್ತ ಎಂದು ತಿಳ್ಕೊಳ್ಳಬೇಕಾ? ಅಲ್ಲ. ಅಂದರೆ ಮತ್ತೆ ಪರಮಾತ್ಮನನ್ನು ಹೇಳುವಾಗ ಸೃಷ್ಟಿ ಸ್ಥಿತಿ ಲಯಕರ್ತ ಎಂದು ಏಕೆ ಹೇಳುತ್ತಾ ಇದೆ? ಸಗುಣ ಬ್ರಹ್ಮವನ್ನು ಉಪಾಸನಕ್ಕೆ ಹೇಳುವಾಗಲೂ ಸೃಷ್ಟಿ ಸ್ಥಿತಿ ಲಯಕರ್ತ ಎಂದು ಹೇಳುತ್ತದೆ. ಈ ವ್ಯತ್ಯಾಸ ಗೊತ್ತಾಗದೆ ಗೊಂದಲಕ್ಕೆ ಒಳಗಾಗಿದ್ದಾರೆ. ಇತ್ತೀಚೆಗೆ ಒಬ್ಬ ಪಂಡಿತ ಭೇಟಿಯಾದ, ಒಬ್ಬ ಸ್ವಾಮೀಜಿಗೆ ಶಿಷ್ಯ. ಅವನು ಬಂದು ಹೀಗೆ ಮಾತಾಡ್ತಾನೆ. ನಾನು ಮೊನ್ನೆ ಬೆಂಗಳೂರಿನಲ್ಲಿರುವಾಗ
ಬಂದು ಇದೇ ಮಾತಾಡ್ತಾನೆ. ಸೃಷ್ಟಿಸ್ಥಿತಿ ಲಯ ಕಾರಕ ಎಂಬುದು ಪರಮಾತ್ಮನ ಸ್ವರೂಪ ಹೇಳ್ತಾನೆ. ಅಯ್ಯೋ ಇದೇನಪ್ಪ, ಯಾವ ವೇದಾಂತ ಎಲ್ಲಿಂದ ಕಲ್ತ್ಕೊಂಡಿದ್ದಿ ಎಂದು ನಾನು ಕೇಳಿದೆ. ಇದೇನಪ್ಪ, ಪರಮಾತ್ಮ ಸೃಷ್ಟಿಗೆ ಜಗತ್ತು ಸಂಬಂಧವೇ ಸೃಷ್ಟಿ ಅಲ್ಲವೇ? ಜಗತ್ ಸಂಬಂಧವೇ ಸೃಷ್ಟಿಕರ್ತ. ಸ್ಥಿತಿಕರ್ತ ಅಂದರೆ ಜಗತ್ ಸಂಬಂಧ, ಲಯಕರ್ತ ಅಂದರೆ ಜಗತ್ ಸಂಬಂಧ. ಜಗತ್ ಸಂಬಂಧದಲ್ಲಿ ಪರಮಾತ್ಮನನ್ನು ನೋಡಬೇಕಾ? ಪರಮಾತ್ಮನು ಯಾವ ಸಂಬಂಧವಿಲ್ಲದೆ ಅವನನ್ನು ಅವನಾಗಿ ನೋಡಬೇಕಾ? ಇನ್ನೊಬ್ಬ ಸಂಬಂಧದಲ್ಲಿ ನೋಡಬೇಕಾ? ಅವನು ಹೇಳ್ತಾನೆ ಸೃಷ್ಟಿಸ್ಥಿತಿ ಲಯಕರ್ತ ಎಂದು ಹೇಳ್ತಾನೆ. ಎಲ್ಲಿದೆ ಅಪ್ಪ ಅಂದರೆ ತಜ್ಜಲಾನ್ ಇತಿ ಶಾಂತ ಉಪಾಸೀತ ಎಂದು ಉಪಾಸನಾ ಪ್ರಕರಣ ಇದೆ ನೋಡಿ. ತಜ್ಜಲಾನ್, ತಜ್ಜಂ ತಲ್ಲಂ ತನ್ನಂ. ಛಾಂದೋಗ್ಯದಲ್ಲಿ 3ನೇ ಅಧ್ಯಾಯದಲ್ಲಿ ಒಂದು ಉಪಾಸನ ಇದೆ, ಶಾಂತ ಉಪಾಸೀತ. ಅಲ್ಲಿ ಉಪಾಸನಾ ಸಂದರ್ಭದಲ್ಲಿ ಹೇಳಿರುವ ಪರಮಾತ್ಮನ ಸೃಷ್ಟಿಸ್ಥಿತಿ ಲಯಗಳನ್ನು ಜ್ಞಾನಕಾಂಡಕ್ಕೆ ಸೇರಿಸ್ತಾನೆ. ಅಬ್ಬಾ, ಅವರ ಗೊಂದಲ ನೋಡಿದ ನಂತರ ಸ್ವಾಮೀಜಿ ಪಾಪ ಇಷ್ಟೆಲ್ಲ ಬಿಡಿಸಿ 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 ಹೇಳುವುದು ನಾವು ಕಳೆದ 2-3 ಏಕೆ 3-4 ಪಾಠಗಳಿಂದ 5 ಪಾಠಗಳಿಂದ ಇದೇ ವಿಚಾರ ಮಾಡ್ತಾಯಿದ್ದೆ. ನನಗೆ ಅನಿಸಿತು, ಅಬ್ಬಾ ಇಷ್ಟೆಲ್ಲ ಬೇಕಾ ಸ್ವಾಮೀಜಿ ಸ್ವಲ್ಪ ಅನಾವಶ್ಯಕ ವಿವರವಾಗಿ ಕೊಡ್ತಾ ಇದ್ದಾನೆ ಎಂದು. ಇಷ್ಟು ಹೇಳಿದ್ದರೂ ಅವರು ನಿಜವಾಗಿ ಒಬ್ಬ ಸನ್ಯಾಸಿಕಿ ಶಿಷ್ಯನೇ, ದೊಡ್ಡ ಪಂಡಿತ. ಅವನು ಬಂದು ಹೇಳ್ತಾನೆ ಪರಮಾತ್ಮ ಸೃಷ್ಟಿಸ್ಥಿತಿ ಲಯಕರ್ತ, ಇದು ತತ್ಪದಾರ್ಥ ವಿವೇಕ ಹೇಳ್ತಾನೆ. ಆವಾಗ ಅರ್ಥವಾಯಿತು, ಅಯ್ಯೋ ಸ್ವಾಮೀಜಿ ಹೇಳಿದ್ದೇ ಸರಿಯಾಗಿದೆ. ಪಾಪ ಸ್ವಾಮೀಜಿ ಬಿಡಿಸಿ 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 ಮತ್ತೆ 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 10 ಸಲ ಹೇಳಿದ್ದಾರೆ. ಆದರೂ ಈ ಜನರಿಗೆ ಅರ್ಥವಾಗ್ತಾ ಇಲ್ಲ. ಸೃಷ್ಟಿಸ್ಥಿತಿ ಲಯ ಕಾರಕ ಪರಮಾತ್ಮ ಎಂಬುದು ಸಗುಣ ಬ್ರಹ್ಮವನ್ನು, ಅಂದರೆ ಉಪಾಸನಾ ಸಂದರ್ಭದಲ್ಲಿ ಹೇಳಿದೆ. ಮತ್ತು ಭೃಗುಗೆ ವರುಣ ಉಪದೇಶ, ತೈತ್ತರೀಯದ 3ನೇಯ ವಲ್ಲಿ ಭೃಗುವಲ್ಲಿಯಲ್ಲಿ 3ನೇಯ ವಲ್ಲಿಯಲ್ಲಿಯೂ ಪರಮಾತ್ಮ ಏನು, ಪರಮಾತ್ಮ ಯಾರು ಅಂದರೆ ಪರಮಾತ್ಮನ ಲಕ್ಷಣವನ್ನು ಹೇಳುತ್ತದೆ. ಗುರುಗಳೇನು ಹೇಳ್ತಾರೆ? ವರುಣ ಭೃಗುರ್ವೈ ವಾರುಣಿ ವರುಣಂ ಪಿತರಮುಪಸಸಾರ ಅಧೀಹಿ ಭಗವೋ ಬ್ರಹ್ಮೇತಿ. ಭೃಗು ಎಂಬ ಮಗ ವೈರಾಗ್ಯದಿಂದ ಜಿಜ್ಞಾಸದಿಂದ ಅಪ್ಪನ ಹತ್ತಿರ ಹೋಗಿ, ಅಪ್ಪ ಅಂದರೆ ಭಗವನ್ ಗುರುಗಳೇ, ನನಗೆ ಬ್ರಹ್ಮ ಅಂದರೆ ತಿಳಿಸು. ಅಧೀಹಿ ಭಗವೋ ಬ್ರಹ್ಮೇತಿ, ಬ್ರಹ್ಮ ಅಂದರೆ ಏನು ನನಗೆ ತಿಳಿಸು ಅಂದರೆ ಅವರೇನು ಹೇಳ್ತಾನೆ? ಯತೋ ವಾ ಇಮಾನಿ ಭೂತಾನಿ ಜಾಯಂತೆ ಯೇನ ಜಾತಾನಿ ಜೀವಂತಿ ಯತ್ ಪ್ರಯಂತ್ಯಭಿಸಂವಿಶಂತಿ ತದ್ ಬ್ರಹ್ಮ ತದ್ವಿಜಿಜ್ಞಾಸಸ್ವ. ಯಾರಿಂದ ಈ ಜಗತ್ತೆಲ್ಲ ಹುಟ್ಟುತ್ತದೋ, ಯಾರಿಂದ ಜಗತ್ತೆಲ್ಲ ಸ್ಥಿತಿಗೊಳಿಸಲ್ಪಡುತ್ತದೋ ಅಂದರೆ ಸ್ಥಿತಿ ಮಾಡಲ್ಪಡುತ್ತದೋ, ಯಾರಿಂದ ಜಗತ್ತೆಲ್ಲ ತನ್ನಲ್ಲೇ ಲಯ ಮಾಡಲ್ಪಡುತ್ತದೋ ಅವನು ಅಂತ ಸೃಷ್ಟಿಸ್ಥಿತಿ ಲಯಕರ್ತನಾಗಿರುವವನು ಬ್ರಹ್ಮ. ತದ್ ಬ್ರಹ್ಮ ತದ್ವಿಜಿಜ್ಞಾಸಸ್ವ, ಅದನ್ನು ತಿಳಿದುಕೋ, ಅದನ್ನು ವಿಚಾರ ಮಾಡು. ಇಲ್ಲಿ ಆಶ್ಚರ್ಯವಾಗ್ತದೆ, ಪರಮಾತ್ಮನನ್ನು ಸೃಷ್ಟಿಸ್ಥಿತಿ ಲಯಕರ್ತ ಎಂದು ಹೇಳಬೇಕಾ? ಸೃಷ್ಟಿಸ್ಥಿತಿ ಲಯಕರ್ತ ಎನ್ನುವುದು ಒಂದು ಗುಣ, ಒಂದು ಕ್ರಿಯೆ, ಒಂದು ಶಕ್ತಿ, ಅದೊಂದು ಕರ್ತೃತ್ವ. ಇದು ಗೊಂದಲೆ. మరి ಅಲ್ಲಿ ಹೇಳಿದ್ದಾರೆ ಉಪಾಸನಾ ಸಂದರ್ಭದಲ್ಲಿ ತಜ್ಜಲಾನ್ ಇತಿ ಶಾಂತ ಉಪಾಸೀತ ತಜ್ಜಂ ತಲ್ಲಂ ತನ್ನಂ. ತಜ್ಜಲಾನ್ ಎಂದು ಅಲ್ಲಿ ಹೇಳುತ್ತದೆ, ಇಲ್ಲಿ ಸೃಷ್ಟಿಸ್ಥಿತಿ ಲಯ ವ್ಯತ್ಯಾಸ ಇದೆ. ಅದಕ್ಕೆ ಇದಕ್ಕೆ ವ್ಯತ್ಯಾಸ. ಉಪಾಸನಾ ಸಂದರ್ಭದಲ್ಲಿ ಹೇಳಿರುವಂಥ ಸೃಷ್ಟಿಸ್ಥಿತಿ ಲಯ ಅಂದರೆ ಅಂಥ ನಿಜವಾದ ಗುಣಗಳು ಮಹಿಮೆಗಳು ಉಳ್ಳವನು, ಅಂಥ ಗುಣಗಳು, ಅಂಥ ಕ್ರಿಯೆ, ಅಂಥ ಶಕ್ತಿ ಉಳ್ಳವನು ಪರಮಾತ್ಮ ಎಂದೇ ಉಪಾಸನ ಮಾಡಬೇಕು. ಜ್ಞಾನ ಸಂದರ್ಭದಲ್ಲಿ ಸೃಷ್ಟಿಸ್ಥಿತಿ ಲಯ ಕರ್ತ ಎಂದು ಹೇಳಿದ್ದರೆ ಅದು ಕೇವಲ ಪ್ರಕ್ರಿಯೆ.
ಸೃಷ್ಟಿ ಇಲ್ಲ, ಜಗತ್ತೇ ಇಲ್ಲ ಎಂದು ಹೇಳುವಾಗ ಸೃಷ್ಟಿ ಹೇಳುವುದೇಕೆ? ಇಲ್ಲದ ಜಗತ್ತನ್ನು ಏನು ಮಾಡ್ತಾನೆ ಸೃಷ್ಟಿ? ಜಗತ್ತೇ ಇಲ್ಲ, ಅವರೇನು ಮಾಡ್ತಾನೆ? ಆದ್ದರಿಂದ ಇಲ್ಲದ ಜಗತ್ತನ್ನು ಸೃಷ್ಟಿ ಮಾಡ್ತಾನೆ ಅಂದರೆ ಕಲ್ಪಿಸ್ತಾನೆ. ಕಲ್ಪಿತ. ಕಲ್ಪಿತ ಅಂದರೇನು? ಯಾರಲ್ಲಿ ಕಲ್ಪಿತವೋ ಅವನಕ್ಕಿಂತ ಬೇರೆ ಅಲ್ಲ, ಜಗತ್ತೇ ಇಲ್ಲ, ಇರುವುದು ಬ್ರಹ್ಮ. ಇಲ್ಲಿ ಜ್ಞಾನಕಾಂಡದಲ್ಲಿ ಜ್ಞಾನ ಸಂದರ್ಭದಲ್ಲಿ ಸೃಷ್ಟಿ ಸ್ಥಿತಿ ಲಯಗಳು ಹೇಳಿದ್ದರೆ ಅದಕ್ಕೇನರ್ಥ? ಅದು ಪ್ರಕ್ರಿಯೆ ಎಂದು ತಿಳ್ಕೊಳ್ಳಬೇಕು. ಪ್ರಕ್ರಿಯೆಯ ತಾತ್ಪರ್ಯ ಜಗತ್ತಿಲ್ಲ, ಬ್ರಹ್ಮ ಮಾತ್ರವಿದೆ. ಬ್ರಹ್ಮ ಜಗತ್ತು ಸೃಷ್ಟಿ ಮಾಡಿದ್ದಾನೆ ಅಂದರೆ ಅರ್ಥವೇನು? ಬ್ರಹ್ಮನಿಂದಲೇ ಜಗತ್ತು ಬಂತು ಅಂದರೆ ಜಗತ್ತೆಲ್ಲವೂ ಜಗತ್ತೆಂಬುದೇ ಇಲ್ಲ, ಅದು ಬ್ರಹ್ಮ ಮಾತ್ರ ಎಂದು ತಿಳಿಸುವುದೇ ತಾತ್ಪರ್ಯ. ಪರಮಾತ್ಮನಿಂದ ಜಗತ್ತು ಹುಟ್ಟಿದೆ ಎಂಬುದು ಪ್ರಕ್ರಿಯೆ, ಅದು ಉಪದೇಶವಲ್ಲ. ನೋಡಿ, ಉಪಾಸನಾ ಸಂದರ್ಭದಲ್ಲಿ ಪ್ರಕ್ರಿಯೆಯಲ್ಲಿ ಹೇಳಿರುವ ಗುಣಗಳು ಪರಮಾತ್ಮನಿಗೆ ಸೇರಿಸ್ತೀವಿ. ಜ್ಞಾನ ಸಂದರ್ಭದಲ್ಲಿ ಹೇಳಿರುವ ಪ್ರಕ್ರಿಯಾ ಗುಣಗಳು ಪರಮಾತ್ಮನಿಗೆ ಸೇರಿಸಲ್ಲ. ಅಂದರೆ ಅರ್ಥವೇನು? ಆ ಗುಣಗಳೇ ಇವೆ ಎಂದು ತಿಳ್ಕೊಳ್ತಾ ಇಲ್ಲ. ಏಕೆ? ಗುಣಗಳಿವೆ ಎಂದು ಶಾಸ್ತ್ರ ಹೇಳುತ್ತಾ ಇಲ್ಲ, ಜಗತ್ತಿದೆ ಎಂದು ಹೇಳುತ್ತಾ ಇಲ್ಲ, ಜಗತ್ತನ್ನು ಪರಮಾತ್ಮ ಸೃಷ್ಟಿ ಮಾಡಿದ್ದಾನೆ ಎಂಬುದೂ ಹೇಳುತ್ತಾ ಇಲ್ಲ. ಮತ್ತೆ ಏನು? ಪರಮಾತ್ಮ ಅದ್ವಿತೀಯ, ಅವನೇ ಎಲ್ಲ, ಜಗತ್ತೆಂಬುದು ತಾನೇ. ಅಂದರೆ ಜಗತ್ತೆಂಬುದು ಬಿಡಿಯಾಗಿಲ್ಲ, ಜಗತ್ತಿನ ಸ್ವರೂಪವೂ ತಾನೇ, ಜಗತ್ತೆಂಬುದಿಲ್ಲ, ಬ್ರಹ್ಮ ಒಂದೇ ಇದೆ. ಇಲ್ಲಿ ಸೃಷ್ಟಿಕರ್ತ, ಸೃಷ್ಟಿಕ್ರಿಯೆ ಈ ಮೂರನ್ನು ಹೇಳುತ್ತಾ ಇಲ್ಲ. ಈ ಮೂರಂತೆ ಹೇಳಿದ್ದರೂ ಅದು ಪ್ರಕ್ರಿಯೆ ಮಾತ್ರ, ಪ್ರಕ್ರಿಯೆಯೇ ಹೊರತು ತಾತ್ಪರ್ಯದಲ್ಲಿ ಸೃಷ್ಟಿಕ್ರಿಯೆ, ಸೃಷ್ಟಿ ಜಗತ್ತು. ಸೃಷ್ಟಿ ಮಾಡುವುದು ಅಂದರೆ ಸೃಷ್ಟಿಕ್ರಿಯೆ, ಮಾಡಿರುವ ಸೃಷ್ಟಿ ಮಾಡಿರುವ ಜಗತ್ತು, ಮಾಡುವ ಈಶ್ವರ, ಈ ಮೂರನ್ನು ಹೇಳುತ್ತಾ ಇಲ್ಲ. ಅದು ಕಲಿಯತಕ್ಕದ್ದು. ಜಗತ್ತನ್ನು ಹೇಳುತ್ತಾ ಇಲ್ಲ, ಜಗತ್ತಿನ ಸೃಷ್ಟಿಯನ್ನು, ಸೃಷ್ಟಿ ಮಾಡುವನನ್ನು, ಈ ಮೂರನ್ನೂ ಹೇಳುತ್ತಾ ಇಲ್ಲ. ಉಪಾಸನ ಸಂದರ್ಭದಲ್ಲಿ ಈ ಮೂರನ್ನೂ ಹೇಳುತ್ತದೆ. ಸೃಷ್ಟಿ ಮಾಡಿರುವ ಜಗತ್ತು, ಸೃಷ್ಟಿ ಮಾಡುವ ಕೆಲಸ, ಸೃಷ್ಟಿ ಮಾಡುವವನು, ಮೂರನ್ನು ಉಪಾಸನಾ ಸಂದರ್ಭದಲ್ಲಿ ಹೇಳ್ತೀವಿ. ಏಕೆಂದರೆ ಅಲ್ಲಿ ಆ ಗುಣಗಳು, ಆ ಮಹಿಮೆ, ಆ ಶಕ್ತಿ ಉಳ್ಳವನೇ ಪರಮಾತ್ಮ ಎಂದು ತಿಳ್ಕೊಳ್ಳಬೇಕು. ಜ್ಞಾನ ಸಂದರ್ಭದಲ್ಲಿ ಅದು ಕೇವಲ ಪ್ರಕ್ರಿಯೆ. ಇದು ಪಾಪ ಅವನಿಗೆ ಗೊತ್ತಾಗಲಿಲ್ಲ. ಯಾರು ಬಂದಿದ್ದರೋ ನನ್ನ ಹತ್ತಿರ ಮಾತಾಡುವುದಕ್ಕೆ, ಅವನೊಬ್ಬ ಡಾಕ್ಟರು ನನಗೆ ಔಷಧಿ ಕೊಟ್ಟ. ನನ್ನ ಕಾಲಿಗೆ ನೋವಿದೆ ಅಂದರೆ ಆ ನೋವಿಗೆ ಔಷಧಿಗೋಸ್ಕರ ಕೊಡಲಕ್ಕೆ ಬಂದ. ಅವನು ಹೇಳ್ತಾನೆ, ಸೃಷ್ಟಿ ಇದೆ ಎಂದು ಭಾಷ್ಯ ಹೇಳ್ತಾ ಇದೆ ಅಂತ ಹೇಳ್ತಾ. ಅಯ್ಯೋ ರಾಮ, ನಾನು ಹೇಳಿದ್ದೆ ಅದು ಉಪಾಸನಾ ಸಂದರ್ಭ ಅಪ್ಪ. ಉಪಾಸನ ಆದರೆ ಏನು ತಪ್ಪೇನು ಎಂದು ಹೇಳ್ತಾನೆ. ಉಪಾಸನ ಸಂದರ್ಭದಲ್ಲಿ ಹೇಳಿದ್ದರೂ ಅದು ಬ್ರಹ್ಮವೇ. ನಾನು ಹೇಳಿದ್ದೀನಿ, ಅದು ಜ್ಞಾನಕ್ಕೋಸ್ಕರ ಹೇಳಿಲ್ಲ, ಅದು ಉಪಾಸನೆಗೋಸ್ಕರ ಹೇಳಿದ್ದೆ. ಅಂದರೆ ಜ್ಞಾನದಿಂದ ಉಪಾಸನ ಮಾಡ್ತಾನಲ್ಲ, ಅದರಿಂದ ಅದು ಜ್ಞಾನವೇ ಎಂದು ಹೇಳ್ತಾನೆ. ಅಯ್ಯೋ ರಾಮ, ಅಂದರೆ ಎಲ್ಲ ಮತ್ತೆ ABCD ಬಂದ ಮೊದಲಿನಿಂದ ಬರಬೇಕು. ಇದು ಅವನ ಆಚಾರ್ಯ ಆಗಿಬಿಟ್ಟ. ಪ್ರವಚನಗಳು ಮಾಡ್ತಾನೆ, ತನ್ನ ಗುರುಗಳಿಂದ ಕಲಿತುಕೊಂಡ. ಗೊಂದಲ ಆಯಿತು. ಆವಾಗ ಅನಿಸಿತು, ಅಬ್ಬಾ, ಸಚ್ಚಿದಾನಂದ ಸ್ವಾಮೀಜಿ ಉಪದೇಶ ಕೇಳುವುದು ಎಷ್ಟು ಅದೃಷ್ಟ. ಸ್ಪಷ್ಟತೆ ಇದೆ. ಸಚ್ಚಿದಾನಂದೇಂದ್ರ ಸ್ವಾಮೀಜಿ ಅಂತ ಮಹನೀಯರು ಇತ್ತೀಚೆಗೆ ಆವಿರ್ಭಾವವಾಗಿದ್ದಾರೆ. ಕರ್ನಾಟಕದಲ್ಲಿ ಕನ್ನಡದಲ್ಲಿ ಬರೆದಿದ್ದಾರೆ. ಆದರೂ ಮತ್ತೆ ಅದೇ ಗೊಂದಲದಲ್ಲಿದ್ದು ಬಿಟ್ಟರೆ ಅಂದರೆ ಏನು ದುರದೃಷ್ಟಪ್ಪ. ಗುರುಗಳು ಸಿಕ್ಕುವುದೇ ಪೂರ್ವಜನ್ಮ ಪುಣ್ಯದಿಂದ. ನನ್ನಂಥವರು ಕನ್ನಡ ಬರದೇ ಇರುವವರು ಋಷಿಕೇಶನಿಂದ ಹುಡುಕೊಂಡು ಭಾಷೆ ಬರದಿದ್ದರೂ ಇಲ್ಲಿಗೆ ಬಂದು ಇವರು ಪುಸ್ತಕಗಳನ್ನು ಓದಿದೆ. ಅವರು ಇಲ್ಲೇ ಹುಟ್ಟಿದ್ದಾರೆ, ಅವರಿಗೆ ಕನ್ನಡ ಬರುತ್ತದೆ. ನಾನು ಕನ್ನಡ ತುಂಬ ಕಷ್ಟಪಟ್ಟು ಕಲಿಯಬೇಕಾಯಿತು. ಅವರು ಇಲ್ಲೇ ಓದ್ತಾರೆ. ಆದರೂ ನೋಡಿ ಎಷ್ಟು ದುರದೃಷ್ಟ.
ಮೀನು ನೀರಿನಲ್ಲಿದ್ದು ಬೇಜಾರು ಮಾಡ್ಕೊಳ್ತಾ ಇದ್ದಂತೆ, ಅಯ್ಯೋ ನೀರಿಲ್ಲ 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 ಎಂದು. ಯಾರು? ಮೀನು ನದಿಯಲ್ಲಿದ್ದು ಅಯ್ಯೋ ನೀರಲ್ಲಿ ನೀರಲ್ಲಿ ಎಂದು ಹುಡುಕುತ್ತಾ ಇದ್ದ. ಆಗಿದೆ ದುರ್ಗತಿ. ಕರ್ನಾಟಕದಲ್ಲಿ ಹುಟ್ಟಿ ಕನ್ನಡ ಭಾಷೆ ಮಾತಾಡ್ತಾ ಸಚ್ಚಿದಾನಂದ ಸ್ವಾಮೀಜಿ ಓದಲಿಲ್ಲ, ಅರ್ಥ ಮಾಡಿಕೊಂಡಿಲ್ಲ, ಹುಚ್ಚು ಬುದ್ಧಿ, ಪೂರ್ವಜನ್ಮ ಪುಣ್ಯ ಅಲ್ಲ, ಒಂದು ದಪ್ಪದಾಗಿರುವ ಪಾಪ ಇದೆ, ಅಡ್ಡಿ ಇದೆ, ದಪ್ಪವಾಗಿರುವ ಅಡ್ಡಿ ಇದೆ. ಅಯ್ಯೋ ಪಾಪ ಅನಿಸಿತು. ಎಷ್ಟು ದುರದೃಷ್ಟ, ಏನು ಮಾಡಬೇಕು? ಸೃಷ್ಟಿ ಸ್ಥಿತಿ ಲಯ ಕಾರಕ ಎಂಬುದು ಪ್ರಕ್ರಿಯೆ. ಪ್ರಕ್ರಿಯೆಯಲ್ಲಿ ಹೇಳಿರುವ ಗುಣಗಳು ಪರಮಾತ್ಮನಿಗೆ ಇವೆ ಎಂದು ಹೇಳುತ್ತಾ ಇಲ್ಲ. ಪರಮಾತ್ಮನಿಗೆ ಸೇರಿಸಬಾರದು ಅಂದರೆ ಪರಮಾತ್ಮನ ಗುಣಗಳಾಗಿ ವರ್ಣಿಸುತ್ತಾ ಇಲ್ಲ. ನೀನು ಪರಮಾತ್ಮನ ಗುಣಗಳಾಗಿ ಧ್ಯಾನ ಮಾಡಬೇಡಿ. ಈ ಗುಣಗಳು ಇಲ್ಲದ ಸ್ವತಃ ಸಿದ್ಧನಾಗಿದ್ದಾನೆ. ಜಗತ್ತು, ಜಗತ್ತಿನ ಸೃಷ್ಟಿ ಮಾಡುವವನು. ಈ ಮೂರೂ ಅಧ್ಯಸ್ಥವೇ, ಮೂರೂ ಕಲ್ಪಿತವೇ. ಈ ಮೂರರ ತಾತ್ಪರ್ಯ ತಾನೇ ತಾನು. ಸುಷುಪ್ತಿಯಲ್ಲಿ ಹೇಗಿದ್ದಾನೋ ತಾನು ಅಷ್ಟೇ. ಸುಷುಪ್ತಿಯಲ್ಲಿ ತಾನು ಹೇಗಿದ್ದಾನೋ ತನಗಿಂತ ಬೇರೆ ಜಗತ್ತೂ ಇಲ್ಲ, ಸೃಷ್ಟಿ ಇಲ್ಲ, ಸೃಷ್ಟಿ ಮಾಡುವವನು ತಾನಲ್ಲ. ಏಕೆ? ಸೃಷ್ಟಿಯಿಂದ ಸೃಷ್ಟಿ ಎಂಬ ಕೆಲಸ ಮಾಡಬೇಕು, ಕೆಲಸದಿಂದ ಒಂದು ಜಗತ್ತಾಗಬೇಕು. ಜಗತ್ತೇ ತಾನು, ಇನ್ನು ಆಗುವುದೇನು? ಇದು ಪ್ರಕ್ರಿಯೆಯಿಂದ ಕರ್ತ ಕರ್ಮ ಜಗತ್ತು ಕರ್ತ ಕರ್ಮ ಕ್ರಿಯಾ ಮೂರನ್ನು ನಿಷೇಧ ಮಾಡಿ ಅದ್ವಿತೀಯ ಬ್ರಹ್ಮವನ್ನೇ ತಿಳಿಸುತ್ತಾ ಇದೆ. ಇದು ಜ್ಞಾನಕಾಂಡ. ಅದಕ್ಕೋಸ್ಕರ ಜ್ಞಾನಕಾಂಡಕ್ಕೆ ಉಪಾಸನಾ ಕಾಂಡಕ್ಕೆ ವ್ಯತ್ಯಾಸವೇನು? ಅಧ್ಯಾಸ ಮುಖ್ಯ. ಇಡೀ ಜಗತ್ತು, ಸಂಸಾರ ಎಲ್ಲವೂ ಅಧ್ಯಸ್ಥ ಅಂದರೆ ನಿಜವಾಗಿಲ್ಲ, ತಪ್ಪು ತಿಳುವಳಿಕೆಯಿಂದ ಅನಿಸುತ್ತಾ ಇದೆ. ಅದು ತಪ್ಪು ತಿಳುವಳಿಕೆ ಎಂದು ತಿಳ್ಕೊಂಡ್ರೆ ಇಲ್ಲವೇ ಇಲ್ಲ. ಅಧ್ಯಾಸ ಎಂಬುದಿರುತ್ತದೆ, ಉಪಾಸನದಲ್ಲಿ ಅಧ್ಯಾಸ ಇಲ್ಲ. ಎರಡನೆಯದು, ಯಾವ ಗುಣಗಳನ್ನು ವರ್ಣನ ಮಾಡಿತೋ ಅದೆಲ್ಲ ಪ್ರಕ್ರಿಯೆ ಮಾತ್ರ ಜ್ಞಾನದಲ್ಲಿ. ಉಪಾಸನದಲ್ಲಿ ಅದು ಪ್ರಕ್ರಿಯೆ ಅಲ್ಲ, ಅದು ನಿಜ. ಈ ಎರಡು ಅಂಶಗಳು, ಅಧ್ಯಾಸ ಒಂದು, ಪ್ರಕ್ರಿಯೆ ಒಂದು. ಈ ಎರಡು ವಿಷಯಗಳು ಜ್ಞಾನಕಾಂಡದಲ್ಲಿ ತಿಳ್ಕೊಳ್ಳಬೇಕು. ಹೌದಾ? ಅಂದರೆ ಪರಮಾತ್ಮನನ್ನು ಒಂದು ಕರ್ತ ಆಗಿ ನೋಡುತ್ತಾ ಇಲ್ಲ, ಅಂದರೆ ಒಂದು ಸಂಬಂಧ, ಜಗತ್ತಿನ ಸಂಬಂಧದಲ್ಲಿ ನೋಡುತ್ತಾ ಇಲ್ಲ. ಜಗತ್ತು ಪರಮಾತ್ಮನಲ್ಲಿ ಕಲ್ಪಿತ ಜಗತ್ತು ವಾಸ್ತವಿಕತಕ್ಕಿಂತ ವಸ್ತುಕ್ಕಿಂತ ಬಿಡಿಯಾಗಿಲ್ಲ. ಕಲ್ಪಿತ ಹಾವು ವಾಸ್ತವಿಕ ಹಗ್ಗಕ್ಕೆ ಬಿಡಿಯಾಗಿಲ್ಲ. ಅದು ಅಂದರೆ ಹಾವು ಕಲ್ಪಿತ ಅಂದರೆ ಅರ್ಥವೇನು? ನೀನು ತಪ್ಪು ತಿಳುವಳಿಕೆಯಲ್ಲಿ ಯಾವುದು ಹಾವು ಅಂದ್ಕೊಂಡಿದ್ದೀಯೋ ಆ ತಪ್ಪು ತಿಳುವಳಿಕೆ ಬಿಟ್ಟರೆ ಹಗ್ಗ ಮಾತ್ರ ಇದೆ, ಯಾವುದು ಬಿಡಿಯಾಗಿಲ್ಲ. ಹೀಗೆ ತಪ್ಪು ತಿಳುವಳಿಕೆಯನ್ನು ಬಿಡಿಸಿ ನಿಮ್ಮ ದೃಷ್ಟಿಯನ್ನು ಹಗ್ಗದ ಕಡೆಗೆ ತಿರುಗಿಸಿದ್ದರೆ, ಅಂದರೆ ಸುಷುಪ್ತಿ ಕಡೆಗೆ ತಿರುಗಿಸಿದ್ದರೆ ಎಚ್ಚರ ಪ್ರಪಂಚವೇ ಇಲ್ಲ. ಇಲ್ಲ ಅಂದರೆ ಈಗ ಬಿದ್ದು ಹೋಗಿ ಮತ್ತೆ ಬರುತ್ತದೆ ಎಂದಲ್ಲ. ಜಾಗೃತ ಪ್ರಪಂಚವಿಲ್ಲ ಅಂದರೆ ಹಿಂದೆ ತೋರಿದ್ದು ಈಗ ಇಲ್ಲ, ಈ ಎರಡೂ ಸುಷುಪ್ತಿಯಲ್ಲೇ ಮುಳುಗಿ ಹೋಯಿತು. ಹಿಂದೆ ಜಗತ್ತಿತ್ತು, ಈಗ ಮುಳುಗಿ ಹೋಗಿದೆ, ಮತ್ತೆ ಬರುತ್ತದೆ. ಇದೆಲ್ಲ ಇಡೀ ಜಾಗೃತ ಅವಸ್ಥಾ, ಜಾಗೃತ ಪ್ರಪಂಚ ಸುಷುಪ್ತಿಯಲ್ಲೇ ಮುಳುಗಿ ಹೋಗಿದೆ. ಸುಷುಪ್ತಿ ಅನಂತವಾಗಿದೆ. ಅನಂತವಾಗಿರುವ ಸುಷುಪ್ತಿಯಿಂದ ಜಾಗೃತಿ ಹೊರಗೆ ಅಂದರೆ ಎಲ್ಲಿ? ಹೊರಗೆ ಜಾಗನೇ ಇಲ್ಲ. ಸುಷುಪ್ತಿ ಎಂಬುದು ಅನಂತ ಅದ್ವಿತೀಯವಾಗುವುದರಿಂದ ಜಗತ್ತು ಹುಟ್ಟುತ್ತದೆ ಪರಮಾತ್ಮನಿಂದ. ಸುಷುಪ್ತಿನಿಂದ ಹುಟ್ಟಿ ಎಲ್ಲಿಗೆ ಬರುತ್ತದೆ? ಹೊರಗೆ ಎಂಬುದಿಲ್ಲವೇ? ಸುಷುಪ್ತಿ ಸರ್ವವ್ಯಾಪಕನಿಂದ ಹೊರಗೆ ಎಲ್ಲಿ ಬರಬೇಕು? ಘಟಾಕಾಶ ಮಹಾಕಾಶನಿಂದ ಹುಟ್ಟುಕೊಂಡು ಬರುತ್ತದೆ ಅಂದರೆ ಹುಟ್ಟುಕೊಂಡು ಎಲ್ಲಿಗೆ ಬರಬೇಕು? ಆಕಾಶಕ್ಕಿಂತ ಹೊರಗೆ ಏನಾದರೂ ಇದೆಯಾ ಜಾಗ? ಎಲ್ಲವೂ ಆಕಾಶದ ಒಳಗೆ ಇದೆ, ಹೊರಗೆ ಎಂಬುದು ಇಲ್ಲವೇ ಇಲ್ಲ. ಏಕೆ? ಆಕಾಶ ಸರ್ವವ್ಯಾಪಕ.
ಆಕಾಶ ಸರ್ವವ್ಯಾಪಕ ಆಗುವುದರಿಂದ ಹೊರಗೆ ಎಂಬುದಿಲ್ಲ. ಘಟಾಕಾಶ ಹುಟ್ಟಿತು ಅಂದರೆ ಹುಟ್ಟಿದಂದರೆ ಹೊರಗೆ ಬರುವುದೇ ಹುಟ್ಟಿತು. ಹುಟ್ಟಿತು ಎಂಬ ಮಾತುಗೆ ಅರ್ಥ. ಹೊರಗೆ ಅಂದರೆ ಎಲ್ಲಿ ಬರಬೇಕು? ಹೊರಗೆ ಎಂಬುದೇ ಇಲ್ಲವೇ? ಅಂದ್ರೇನು? ಹುಟ್ಟುವಿಕೆನೇ ತಪ್ಪು. ಘಟಾಕಾಶ ಎಂಬುದೇ ತಪ್ಪು. ಇರುವುದು ಅನಂತಾಕಾಶ. ಇದು ತಾತ್ಪರ್ಯ. ನೋಡಿ, ಮಹಾಕಾಶದಿಂದ ಘಟಾಕಾಶ ಹುಟ್ಟಿತು ಅಂದರೆ ಏನರ್ಥ? ಹುಟ್ಟುವುದು ಇಲ್ಲ, ಘಟಾಕಾಶ ಬಿಡಿಯಾಗುವುದೂ ಇಲ್ಲ. ಇದೆಲ್ಲ ಕಲ್ಪಿತ ಎಂದು ಹೇಳುವುದೇ ಆ ಪ್ರಕ್ರಿಯೆಯ ತಾತ್ಪರ್ಯ. ಘಟಾಕಾಶವು ಮಹಾಕಾಶದಿಂದ ಹುಟ್ಟಿತು ಎಂಬುದು ಪ್ರಕ್ರಿಯೆ. ಈ ಪ್ರಕ್ರಿಯೆಗೆ ತಾತ್ಪರ್ಯವೇನು, ಅರ್ಥವೇನು? ಆಕಾಶ ಒಂದೇ ಇದೆ, ಆಕಾಶಕ್ಕಿಂತ ಹೊರಗೆ ಒಳಗೆ ಏನೂ ಇಲ್ಲ, ಅದರಿಂದ ಹುಟ್ಟುವುದೂ ಇಲ್ಲ, ಹೊರಗೆ ಹೋಗುವುದೂ ಇಲ್ಲ. ಹೊರಗೆ ಎಂಬ ಮಾತುಕ್ಕೆ ಅರ್ಥವಿಲ್ಲ, ಹುಟ್ಟು ಎಂಬ ಮಾತುಕ್ಕೆ ಅರ್ಥವಿಲ್ಲ. ಇರುವುದೆಲ್ಲ ಒಂದೇ ಆಕಾಶ. ಹೀಗೆ ತಿಳಿಸುವುದಕ್ಕೆ ಅದನ್ನು ಪ್ರಕ್ರಿಯೆ ಹೇಳ್ತೀವಿ, ಅಧ್ಯಾರೋಪ ಹೇಳ್ತೀವಿ. ಇದು ಹಾಗೆಯೇ ಸುಷುಪ್ತಿ ಅಂದರೆ ತಾನೇ. ತಾನು ಅಂದರೆ ವ್ಯಕ್ತಿ ಅಲ್ಲ. ನಾನೆಂಬುದು ವ್ಯಕ್ತಿ, ತಾನೆಂಬುದು ವ್ಯಕ್ತಿ ಅಲ್ಲ. ತಾನಂದರೆ ಸ್ವತಃ ಸಿದ್ಧ. ತಾನೆಂಬ ಮಾತು ಏಕೆ ಬಳಸ್ತೀವಿ ಅಂದರೆ ಸ್ವತಃ ಸಿದ್ಧ ಎಂಬ ಅರ್ಥದಲ್ಲಿ. ಅತ್ಯಂತ ಅನುಭವ, ಹತ್ತಿರವಾದ ಅನುಭವ ತಾನೇ ಎಂಬುದು. ತಾನೇ ಅಂದರೆ ಅದಕ್ಕಿಂತ ಅದು ನಾನು ಎರಡಲ್ಲ ಎಂದು ಹೇಳುವುದಕ್ಕೆ ತಾನು ಹೇಳಿದ್ದೇವೆ. ತಾನೆಂಬ ಮಾತುಕ್ಕೆ ದ್ವೈತವಿಲ್ಲ ಎಂದರ್ಥ ಅಷ್ಟೇ. ನಾನು ಅಂದರೆ ನಾನು ನೀನು ಎರಡಾಗುತ್ತವೆ. ತಾನು ಅಂದರೆ ಈಗ ತನಗಿಂತ ಬೇರೆ ಯಾವುದೂ ಇಲ್ಲ, ಎಲ್ಲವೂ ತಾನೇ. ಆ ಅದ್ವಿತೀಯತ, ತಾನು ಇನ್ನೊಂದು ಎಂಬ ಎರಡಿಲ್ಲ ಎಂದು ಹೇಳುವುದಕ್ಕೆ ತಾನು ಎಂಬ ಪದ ಬಳಸಿದ್ದೇವೆ. ತಾನು ಅಂದರೆ ಆತ್ಮ ಎಂದು ಅರ್ಥ ಸಂಸ್ಕೃತದಲ್ಲಿ. ಆತ್ಮ ಅಂದರೆ ತಾನು. ಆತನಗಿಂತ ಸುಷುಪ್ತಿ ಅಂದರೆ ಯಾರು? ತಾನೇ. ತಾನೇ ತಾನು. ತಾನೇ ತಾನು ಅಂದರೆ ಅದ್ವಿತೀಯ ಎಂದರ್ಥ. ಆ ಅದ್ವಿತೀಯಕ್ಕಿಂತ ಎಚ್ಚರ ಎಲ್ಲಿದೆ? ಹೊರಗೆ ಇಲ್ಲ. ಹೊರಗೆ ಒಳಗೆ ಎಂಬು ಎರಡು ಅವಸ್ಥೆಗಳ ಯೋಚನೆ ಮಾಡುವುದೇ ಜಾಗ್ರತ್ ದೃಷ್ಟಿ. ನೋಡಿ, ಜಾಗ್ರತ್ ದೃಷ್ಟಿ ಎಂಬುದು ನೀವು ಜಾಗ್ರತ್ತಿನಲ್ಲಿ ಇರುವವರೆಗೆ ಜಾಗ್ರತ್ ದೃಷ್ಟಿ ಎಂದು ಹೇಳ್ತೀರಿ. ಜಾಗ್ರತೆ ಇಲ್ಲದಿರುವಾಗ ನಿಮಗೆ ಜಾಗ್ರತ್ತೆಂಬ ಯೋಚನೆ ಬರಲ್ಲ. ಹೌದಾ? ಜಾಗ್ರತ್ತೆಂದು ಜಾಗ್ರತ್ ಅವಸ್ಥಾ ಎಂಬ ಯೋಚನೆ ಜಾಗ್ರತ ಅವಸ್ಥೆಯಲ್ಲಿರುತ್ತದೋ ಸುಷುಪ್ತಿಯಲ್ಲಿರುತ್ತದೋ? ನೋಡಿ, ಜಾಗ್ರತ ಅವಸ್ಥೆ ಎಂಬುದು ಜಾಗ್ರದ ಅವಸ್ಥೆಯಲ್ಲಿರುತ್ತದೋ ಸುಷುಪ್ತಿಯಲ್ಲಿರುತ್ತದೋ? ನೀವು ಜಾಗ್ರದ ಅವಸ್ಥೆಯಲ್ಲಿ ಇದ್ದುಕೊಂಡೇ ನಾನೆಂಬ ಬುದ್ಧಿ ಇಟ್ಟುಕೊಂಡೇ ಜಾಗ್ರದ ಅವಸ್ಥಾ ಎಂಬ ಮಾತಾಡ್ತಾನೆ. ಹೌದಾ? ಹೌದು. ಸುಷುಪ್ತಿ ಅನುಭವ ದೃಷ್ಟಿಗೆ ಈ ಜಾಗ್ರದ ಅವಸ್ಥಾ ವ್ಯಕ್ತಿ ಇದ್ದಾನ? ಎಲ್ಲಿದ್ದಾನೆ? ಇಲ್ಲವೇ? ತಾನಿದ್ದಾನೆ. ತನ್ನಲ್ಲಿ ನಾನೆಂಬುದು ಬಿಟ್ಟು ತಾನಿದ್ದಾನೆ. ಈ ನಾನೆಂಬ ವ್ಯಕ್ತಿತ್ವ ಬಿಟ್ಟು ತಾನಿದೆ. ಆ ತಾನು ಎಂಥದ್ದಂದರೆ ಅಖಂಡ ಅನಂತ ಅದ್ವಿತೀಯ ತಾನು. ತನಗಿಂತ ಬೇರೆ ಏನೂ ಇಲ್ಲ. ಏಕೆ? ಯಾವುದೇ ಬೇರೆ ಅಂದರೆ ದೇಶ ಕಾಲ ಬರಬೇಕು. ದೇಶ ಕಾಲವೇ ಇಲ್ಲವೇ? ಅಂದರೆ ಸುಷುಪ್ತಿಗಿಂತ ನಾವು ಸುಷುಪ್ತಿ ಎಚ್ಚರ ಎರಡಲ್ಲ. ಸುಷುಪ್ತಿ ಅಂದರೆ ಎಚ್ಚರವನ್ನು ಸೇರಿಸಿಕೊಂಡೇ ಸುಷುಪ್ತಿ ಆಯಿತು. ಎಚ್ಚರವೆಂಬುದು ಬಿಡಿಯಾಗಿಲ್ಲ, ಸುಷುಪ್ತಿಯಲ್ಲಿ ಅಡಕವಾಗಿದೆ. ಏಕೆ? ಸುಷುಪ್ತಿ ಸರ್ವವ್ಯಾಪಕದಲ್ಲಿ ಎಲ್ಲವೂ ಅಡಕವಾಗಿದೆ. ಈಗ ಎಚ್ಚರ ಎಂಬುದು ಬಿಡಿಯಾಗಿ ಎಲ್ಲಿರುವುದು? ಎಲ್ಲಿ ಇರುವುದಕ್ಕೆ ಅವಕಾಶವೇ ಇಲ್ಲ. ಹೀಗೆ ಜಾಗ್ರತ್ತೆಂಬುದು ಹಿಂದೆ ಇರಲಿಲ್ಲ, ಈಗ ಇಲ್ಲ, ಮುಂದೆ ಇರುವುದಿಲ್ಲ. ಅದೆಲ್ಲವೂ ಸುಷುಪ್ತಿ ಅನುಭವಕ್ಕೆ ಜಾಗ್ರತ್ತೆಂಬ ಇನ್ನೊಂದು ಕಲ್ಪಿತ ಹೆಸರು ಅಲ್ಲಿ ಇಲ್ಲವೇ ಇಲ್ಲ. ಈ ತರಹ ಜಾಗ್ರದ ಅವಸ್ಥೆಯನ್ನು ಇಲ್ಲ ಎಂದು ತಿಳಿಸುವುದೇ ಸೃಷ್ಟಿಸ್ಥಿತಿ ಲಯಕಾರಕ ಎಂಬ ಪ್ರಕ್ರಿಯೆ. ಪರಮಾತ್ಮನೇ ಸೃಷ್ಟಿಕರ್ತ, ಸ್ಥಿತಿಕರ್ತ, ಲಯಕರ್ತ ಅಂದರೆ ಮಾಡಿದ್ದಾನೆ ಎಂದರ್ಥ ಅಲ್ಲ. ಪರಮಾತ್ಮನಿಂದಲೇ ಸೃಷ್ಟಿ ಆಯಿತು ಅಂದರೆ ಪರಮಾತ್ಮನೇ ಆಗಿದೆ, ಪರಮಾತ್ಮಕ್ಕಿಂತ ಬಿಡಿಯಾಗಿಲ್ಲ ಎಂದು ತಾತ್ಪರ್ಯ. ಸೃಷ್ಟಿ ಪ್ರಕ್ರಿಯೆಕ್ಕೂ ತಾತ್ಪರ್ಯವೇನು? ಪರಮಾತ್ಮದಿಂದ ಬಂತು ಅಂದರೆ
ಚಿನ್ನದಿಂದ ಬಂತು ಅಂದರೆ ಈಗಲೂ ಚಿನ್ನವೇ ಆಗಿದೆ. ನೀರಿನಿಂದ ಬಂತು ಅಲೆ ಅಂದರೆ ಈಗಲೂ ನೀರೇ ಆಗಿದೆ. ನೀರಿನಿಂದ ಹುಟ್ಟಿದ್ದು ನೀರಿನ ಸ್ವಭಾವದಾಗುತ್ತದೆ. ಚಿನ್ನದಿಂದ ಹುಟ್ಟಿದ್ದು ಚಿನ್ನದ ಸ್ವಭಾವವಾಗುತ್ತದೆ. ಮಣ್ಣಿನಿಂದ ತಯಾರಾಗಿದ್ದು ಮಣ್ಣೇ ಆಗಿರುತ್ತದೆ. ಹಾಗೆ ಮಣ್ಣಿನಿಂದ ಹುಟ್ಟಿತು ಅಂದರೆ ಹುಟ್ಟಿತು ಎಂಬ ಕ್ರಿಯೆಯಲ್ಲಿ ತಾತ್ಪರ್ಯವಲ್ಲ, ಅದು ಪ್ರಕ್ರಿಯೆ. ಮಣ್ಣಿನಿಂದ ಹುಟ್ಟಿತು ಅಂದರೆ ಮಣ್ಣೇ ಇದೆ, ಮಣ್ಣು ಬಿಟ್ಟು ಏನಿಲ್ಲ ಎಂದರ್ಥ ಅಲ್ಲವೇ? ಮಣ್ಣಿನಿಂದ ಹುಟ್ಟಿತು ಅಂದರೆ ಮಣ್ಣೇ ಇದೆ, ಈಗಲೂ ಮಣ್ಣೇ ಇದೆ. ಮಣ್ಣಿನಿಂದ ಹುಟ್ಟುವುದೇನು? ಮಣ್ಣಿನಿಂದ ಬಿಟ್ಟು ಮಣ್ಣು ಬಿಟ್ಟು ಇನ್ನೊಂದು ಆಗುತ್ತದೆ ಏನಪ್ಪ? ಮಣ್ಣು ಬಿಟ್ಟು ಕಲ್ಲಾಗುತ್ತದೆ. ಮಣ್ಣಿನಿಂದ ಹುಟ್ಟಿತು ಅಂದರೆ ಅರ್ಥವೇನು? ಮಣ್ಣಿನಿಂದ ಮಡಿಕೆ ಹುಟ್ಟಿತು ಅಂದರೆ ಮಣ್ಣು ಬಿಟ್ಟು ಇನ್ನೊಂದು ಆಯಿತು ಅಂದ ಅರ್ಥವ? ಮಣ್ಣು ಬಿಡೋಕ್ಕಾಗಲ್ಲವೇ? ಮಣ್ಣನ್ನು ಬಿಡೋಕ್ಕಾಗಲ್ಲವೇ? ಮಣ್ಣನ್ನು ಬಿಟ್ಟಿಲ್ಲ ಅಂದರೆ ಹುಟ್ಟಿತು ಅಂದರೆ ಏನರ್ಥ? ಅಯ್ಯೋ, ಅದಕ್ಕೆ ಅರ್ಥವೇ ಇಲ್ಲ. ಬರೀ ಹುಟ್ಟಿತು ಹೇಳ್ತಾ ಇದ್ದೀರಿ, ಈಗ ಪ್ರಕ್ರಿಯೆ, ಅದಕ್ಕೋಸ್ಕರನೇ ಹೇಳ್ತೀವಿ. ಹುಟ್ಟಿತು ಎಂಬುದು ಇಲ್ಲ ಎನ್ನುವುದಕ್ಕೆ ಹುಟ್ಟಿತು ಎಂದು ಪ್ರಕ್ರಿಯೆ. ನೋಡಿ, ಅದು ವಿಚಿತ್ರ. ಪ್ರಕ್ರಿಯೆ ಅಂದರೆ ಪ್ರಕ್ರಿಯೆಯಲ್ಲಿ ಹೇಳಿದ್ದು ಯಾವುದೂ ಇಲ್ಲ, ಅದೆಲ್ಲ ಕಲ್ಪಿತ. ಮಣ್ಣಿನಿಂದ ಹುಟ್ಟಿತು ಮಡಿಕೆ ಅಂದರೆ ಮಣ್ಣೇ ಆಗಿದೆ, ಮಣ್ಣು ಬಿಟ್ಟೇ ಇಲ್ಲ ಎಂದರ್ಥ. ಈಗಲೂ ಮಣ್ಣಿನ ಸ್ವರೂಪವೇ ಆಗಿದೆ, ಮಣ್ಣನ್ನು ಬಿಟ್ಟಿಲ್ಲ. ಆಕಾಶದಿಂದ ಹುಟ್ಟಿತು ಅಂದರೆ ಈಗಲೂ ಆಕಾಶವೇ, ಆಕಾಶದಿಂದ ಬಿಟ್ಟೇ ಇಲ್ಲ. ಅಂದರೆ ಏನು? ಬಿಟ್ಟೇ ಇಲ್ಲ ಅಂದರೆ ಹುಟ್ಟೇ ಇಲ್ಲ ಅಂದರೆ ಆಕಾಶ ಒಂದೇ ಇದೆ, ಅದು ತಾತ್ಪರ್ಯ. ಹಾಗೆಯೇ ಜ್ಞಾನಕಾಂಡದಲ್ಲಿ ತಿಳಿಸುವಾಗ ಸೃಷ್ಟಿ ಎಂಬುದು ಒಂದು ಕ್ರಿಯೆ ಅಲ್ಲ, ಒಂದು ಸಂಬಂಧವಲ್ಲ, ಒಂದು ನಿಜವಾದ ಘಟನೆ ಅಲ್ಲ. ಒಂದು ಘಟನೆಯಲ್ಲ, ನಿಜವಾದ ಹುಟ್ಟುವುದಲ್ಲ. ಅದನ್ನು ಹಾಗೆ ಯೋಚನಾ ಮನನ, ಹಾಗೆ ಧ್ಯಾನ ಮಾಡಲೇಬಾರದು. ಅದು ಉಪಾಸನಾ ಸಂದರ್ಭ. ಜ್ಞಾನದಲ್ಲಿ ಅದೆಲ್ಲವೂ ಸುಷುಪ್ತೇ. ನೀವು ಹೇಳಿದ ನಂತರ ಸುಷುಪ್ತಿ ಆಯಿತು, ಹಿಂದೆ ಎಚ್ಚರ ಇತ್ತು ಅಲ್ಲ. ಎಚ್ಚರವೆಲ್ಲ ಸುಷುಪ್ತಿಯಲ್ಲಿ ಅಡಕವಾಗಿದೆ ಅಂದರೆ ಯಾವಾಗ ಅಡಕವಾಗಿದೆ? ಯಾವಾಗ ಎಂದು ಏನು ಪ್ರಶ್ನಪ್ಪ? ಎಚ್ಚರ ಸುಷುಪ್ತಿಗಿಂತ ಬಿಡಿಯಾಗಿ ಇರಲಿಲ್ಲ, ಇಲ್ಲ, ಇರುವುದಿಲ್ಲ. ಮೊದಲಿನಿಂದಲೂ ಎಂದಿಗೂ ಜಾಗೃತೆಂಬುದು ಸುಷುಪ್ತಿಯಲ್ಲಿ ಅಡಕವಾಗಿದೆ, ಸುಷುಪ್ತಿಗಿಂತ ಬಿಡಿಯಾಗಲೇ ಇಲ್ಲ. ಇದು ತಿಳಿಸುವುದು ತ್ರಿಕಾಲ. ಯಾವ ಕಾಲದಲ್ಲಿಯೂ ಸುಷುಪ್ತಿ ಸ್ವರೂಪಕ್ಕಿಂತ ಬಿಡಿಯಾಗಲೇ ಇಲ್ಲ, ಆಗುವುದಿಲ್ಲ, ಆಗುವ ಸಾಧ್ಯತೆ ಇಲ್ಲ. ನನಗೆ ಜಾಗ್ರತೆ ಅನಿಸುತ್ತೆ, ಅದು ನಿಮ್ಮ ಅನಿಸಿಕೆ, ನಿಮ್ಮ ಭ್ರಮೆ. ಜಾಗ್ರತೆ ಅನಿಸುವುದು, ಅದು ಸುಷುಪ್ತಿಗಿಂತ ಬಿಡಿ ಅನಿಸುವುದು ಎರಡೂ ತಪ್ಪು ತಿಳುವಳಿಕೆಗಳು. ಅದೇ ಅನಿಸಿಕೆನೇ ಹೊರತು ಅಲ್ಲಿ ಏನಿಲ್ಲವೇ ಇಲ್ಲ. ನಾನು ಹೊರಗೆ ಹೋದೆ ಎಂದು ಕನಸಾದರೆ ನೀವು ಹೊರಗೆ ಹೋಗಿದ್ದೆ ಎಂದರ್ಥವ? ಹೋಗಿದ್ದೆ. ಕನಸಿನಲ್ಲಿ ನಾನು ಹೊಳೆ ನರಸೀಪುರ ಬಿಟ್ಟು ಬೇರೆ ಕಡೆ ಹೋದೆ ಎಂದು ಅನಿಸಿತೆ ಹೊರತು ಹೋಯಿತು ಎಂದರ್ಥವ? ಹೋಗಿದ್ದೆ ಎಂದರ್ಥವ? ನಾನು ಹೊಳೆ ನರಸೀಪುರದಿಂದ ಬೆಂಗಳೂರಿಗೆ ಹೋದೆ ಎಂದು ಕನಸಿನಲ್ಲಿ ನೋಡಿದ್ದರೆ ನಾನು ಬೆಂಗಳೂರಿಗೆ ಹೋದೆ ಎಂದರ್ಥವ? ಅಥವಾ ಹೋಗಿದ್ದಂತೆ ಹೊಳೆ ನರಸೀಪುರದಲ್ಲೇ ಊಹಿಸ್ಕೊಳ್ತಾ ಇದ್ದೀನ? ನೋಡಿ, ನಾನು ಹೊಳೆ ನರಸೀಪುರದಲ್ಲಿ ಇದ್ದುಕೊಂಡೇ ಬೆಂಗಳೂರಿಗೆ ಹೋದೆ ಎಂದು ಊಹಿಸ್ಕೊಂಡರೆ ಆ ಊಹ ಎಲ್ಲ ಹೊಳೆ ನರಸೀಪುರದಲ್ಲಿದೆಯೋ ಬೆಂಗಳೂರಿಗೆ ಇದೆಯೋ? ಅಂದರೆ ಹೊಳೆ ನರಸೀಪುರದಲ್ಲಿದ್ದು ನಾನು ಊಹಿಸ್ಕೊಂಡರೆ ಅದು ಹೊಳೆ ನರಸೀಪುರವೇ ಆಗುತ್ತದೆ, ಬೆಂಗಳೂರು ಆಗಲ್ಲ. ಅಲ್ಲಲ್ಲ, ನಾನು ಬೆಂಗಳೂರಿಗೆ ಹೋದೆ ಅನಿಸಿತು, ಆ ಅನಿಸಿಕೆನೂ ಹೊಳೆ ನರಸೀಪುರವೇ ಅಲ್ಲವೇ? ಮಣ್ಣಿಗೆ ಮಡಿಕೆ ಎಂದು ಅನಿಸಿದ್ದರೆ ಆ ಅನಿಸಿಕೆಯೂ ಮಣ್ಣೆ. ಮಣ್ಣಿಗೆ ಮಡಿಕೆ ಎಂದು ಅನಿಸುತ್ತಾ ಇದೆ, ಅನಿಸಿಕೆಯೂ ಮಣ್ಣೆ. ಮಣ್ಣು ಮಣ್ಣೆ, ಮಣ್ಣಿನ ಅನಿಸಿಕೆ ಏನು? ಮಣ್ಣಿನ ಅನಿಸಿಕೆ ಮಣ್ಣೆ. ಏನಪ್ಪ? ಅರಿವಿನ ಅನಿಸಿಕೆ ಅರಿವೇ ಆಗುತ್ತದೆ. ಅರಿವಿನ ಚೈತನ್ಯ ಆತ್ಮಗೆ ಅನಿಸಿಕೆ ಹುಟ್ಟಿದ್ದರೆ ಅದು ಚೈತನ್ಯವೇ ಆಗುತ್ತದೆ. ಚೈತನ್ಯ ಆತ್ಮಕ್ಕೆ ಅನಿಸಿಕೆ ಚೈತನ್ಯವೇ ಹೊರತು ಚೈತನ್ಯ ಬಿಟ್ಟು ಹೊರಗೆ ಹೋಗ್ತದ? ಅಲ್ಲ, ನಾನು ಚೈತನ್ಯ ಬಿಟ್ಟು ಹೊರಗೆ ಹೋದೆ ಎಂದು ಅನಿಸಿತಲ್ಲ. ಹೊರಗೆ ಎಂಬುದು ಅನಿಸಿಕೆಯೂ ಒಳಗೇನೆ ಆಗುತ್ತಾ ಇದೆ. ಮಣ್ಣಿನಿಂದ ಹುಟ್ಟಿತು ಎಂಬ ಅನಿಸಿಕೆಯೂ ಮಣ್ಣೆ. మరి ಹುಟ್ಟಿದ ಮಡಿಕೆನೂ ಮಣ್ಣೆ. ಅಯ್ಯೋ ರಾಮ, ಇದನ್ನು ಹಾಗಾದರೇನು? ಮಣ್ಣೇ ಇದೆ. ಮಣ್ಣಿನಿಂದ ಹುಟ್ಟಿ ಮಣ್ಣಿನಿಲ್ಲ ಇದ್ದುಕೊಂಡು ಮಣ್ಣೇ ಆಗಿಬಿಟ್ಟಿದೆ ಅಂದರೆ ಹುಟ್ಟಲಿಲ್ಲ, ಬಿಡಿಯಾಗಲಿಲ್ಲ, ಮಣ್ಣೇ ಇತ್ತು, ಮಣ್ಣೇ ಇದೆ ಎಂದು ಅರ್ಥ. ಅದು ಅಂದರೆ ಮಣ್ಣಿನಿಂದ
ಹೊರಗೆ ಎಂಬ ಮಾತು ತೆಗೆದು ಬಿಡಿ. ಮಣ್ಣಿನಿಂದ ಹೊರಗೆ ಎಂಬ ಮಾತು ಕರ್ತವಿಲ್ಲ. ಆದ್ದರಿಂದ ಸುಷುಪ್ತಿಗಿಂತ ಬಿಡಿಯಾಗಿ ನೀನು ಇಲ್ಲ, ಜಗತ್ತು ಇಲ್ಲ. ನೀನಂದರೆ ವ್ಯಕ್ತಿ. ನೀವು ಸುಷುಪ್ತಿಯಲ್ಲಿರುವವರೆಗೂ ನಿನಗೆ ವ್ಯಕ್ತಿತ್ವ ಇಲ್ಲ. ಸುಷುಪ್ತಿಯಲ್ಲೇ ಇದ್ದುಕೊಂಡು ನಾನು ವ್ಯಕ್ತಿನಂತೆ ಎಂದು ಊಹಿಸ್ಕೊಂಡ. ಆ ವ್ಯಕ್ತಿ ಸುಷುಪ್ತೆ ಆಗುತ್ತಾನ, ಸುಷುಪ್ತಿಗಿಂತ ಹೊರಗಿರುತ್ತಾನ? ಮಣ್ಣು ಮಡಿಕೆ ಎಂದು ಊಹಿಸ್ಕೊಂಡರೆ ಆ ಮಣ್ಣಿನ ಊಹೆ ಮಣ್ಣೇ ಆಗುತ್ತದೋ ಅಲ್ಲವೋ? ಮಣ್ಣಿನ ಅನಿಸಿಕೆ, ಮಣ್ಣಿನ ಊಹೆ ಮಣ್ಣೇ ಆಗುತ್ತದೆ. ನೀರಿನ ಊಹ ನೀರೇ ಆಗುತ್ತದೆ. ನೀರು ಏನನ್ನು ಊಹಿಸ್ಕೊಂಡಿತು? ನಾನು ನೀರಲ್ಲ, ನಾನು ಇನ್ನೊಬ್ಬನಾಗಿದ್ದನಂತೆ ಎಂದು ನೀರೇ ಊಹಿಸ್ಕೊಂಡಿತು. ನೀರು ನೀರಲ್ಲ ಎಂದು ಊಹಿಸ್ಕೊಂಡರೆ ಆ ಊಹನೂ ನೀರೇ ಆಗುತ್ತದೆ ಅಲ್ಲವೇ? ನಾನು ಮನುಷ್ಯನಲ್ಲ ಎಂದು ಊಹಿಸ್ಕೊಂಡು, ನಾನು ಮನುಷ್ಯನಲ್ಲ ಎಂದು ಊಹಿಸ್ಕೊಳ್ಳುವುದಕ್ಕೆ ನೀನು ಮನುಷ್ಯನೇ ಆಗಬೇಕು. ಮನುಷ್ಯನಾಗದೆ ಊಹಿಸ್ಕೊಳ್ತೀರಾ? ಊಹಿಸ್ಕೊಂಡರೆ ನೀನು ಮನುಷ್ಯನ ಬಿಟ್ಟು ಹೋಗಿ ಮನುಷ್ಯನ ಬಿಟ್ಟುಕೊಂಡು ನೀವು ಪ್ರಾಣಿಯಾಗಿ ಬಿಡ್ತೀಯಾ? ಹಾಗಲ್ಲ. ನಾನು ಮನುಷ್ಯನಲ್ಲ ಎಂದು ಊಹಿಸ್ಕೊಂಡಿದ್ದು ಮನುಷ್ಯನೇ, ಊಹಿಸ್ಕೊಂಡುವುದು ಮನುಷ್ಯನಾಗೇ ಇರ್ತಾನೆ. ಅಯ್ಯೋ, ಹಾಗಾದರೆ ಏನಾಗಲೇ ಇಲ್ಲ. ಹೌದು, ಏನಾಗಲೇ ಇಲ್ಲ. ಅದೇ ಹೇಳ್ತಾ ಇದ್ದೆ. ಮನುಷ್ಯನಾಗಿ ಊಹಿಸ್ಕೊಂಡರೆ ಊಹವು ಮನುಷ್ಯನಾಗೇ ಉಳಿಸುತ್ತದೋ, ಊಹಿಸ್ಕೊಂಡರೆ ಮನುಷ್ಯತ್ವ ಬಿಟ್ಟು ಇನ್ನೊಂದು ಆಗುತ್ತದೋ? ಮನುಷ್ಯನು ನಾನು ಮನುಷ್ಯನಲ್ಲ ಎಂದು ಊಹಿಸ್ಕೊಂಡರೆ ಮನುಷ್ಯನಾಗೇ ಇರುತ್ತಾನೆ, ಮನುಷ್ಯನಾಗೇ ಉಳಿಯುತ್ತಾನೆ. ಏಕೆ? ಊಹ ಎಂಬುದು ಮನುಷ್ಯನ ಲಕ್ಷಣ. ಎಷ್ಟು ಊಹಿಸ್ಕೊಂಡರೂ ಮನುಷ್ಯನಾಗೇ ಇರುತ್ತಾನೆ. ಊಹಿಸಿ ಮನುಷ್ಯನಾಗೇ ಉಳಿಯುತ್ತಾನೆ. ಈಗ ಏನಾಯಿತು? ಏನಾಗಲಿಲ್ಲ, ಬ್ರಹ್ಮವೇ ಇದೆ. ಬ್ರಹ್ಮ ಊಹಿಸ್ಕೊಂಡು ಬ್ರಹ್ಮನೇ ಇರುತ್ತದೆ. ಬ್ರಹ್ಮ ಊಹಿಸ್ಕೊಂಡು ಬ್ರಹ್ಮ ಬಿಟ್ಟು ಇನ್ನೊಂದು ಆಗಲ್ಲ. ಯಾಕಂದರೆ ಇನ್ನೊಂದಿಲ್ಲವೇ ಇಲ್ಲವೇ? ಇನ್ನೊಂದೆಂಬುದು ಕಲ್ಪನೆ ಹೊರತು ವಾಸ್ತವಿಕತೆ ಅಲ್ಲ. ಇನ್ನೊಂದೆಂಬುದು ಕಲ್ಪನಾ. ಆ ಕಲ್ಪನಾ ಎಂಬುದು ಬ್ರಹ್ಮೆ. ಕಲ್ಪನೂ ಬ್ರಹ್ಮ ಒಳಗೇ ಇದೆ, ಬ್ರಹ್ಮಕ್ಕಿಂತ ಬಿಡಿಯಾಗಿಲ್ಲ. ಹಾಗಾದರೆ ಕಲ್ಪನಾ ಜಗತ್ತು ಎಲ್ಲಿದೆ? ಅದು ಬ್ರಹ್ಮೆ. ಹೀಗೆ ಸೃಷ್ಟಿ ಪ್ರಕ್ರಿಯೆಯ ತಾತ್ಪರ್ಯ ಯಥೋವಾ ಇಮಾನಿ ಭೂತಾನಿ ಜಾಯಂತೆ ಅಂದು ಭೃಗುವಲ್ಲಿಯಲ್ಲಿ ಹೇಳ್ತಾನೆ ನೋಡಿ. ಯಾರಿಂದ ಈ ಜಗತ್ತು ಹುಟ್ಟುತ್ತದೋ, ಹುಟ್ಟಿ ಅವರಿಂದಲೇ ಸ್ಥಿತಿ ಅಂದರೆ ರಕ್ಷಣೆ ಆಗುತ್ತದೆ. ಮತ್ತೆ ಅಂದ್ರೇನು? ಹುಟ್ಟಿ ಬಿಡಿಯಾಗಲಿಲ್ಲ ಅಂದರೆ ಹುಟ್ಟಬೇಕಕ್ಕೆ ಏನರ್ಥ? ಮತ್ತೆ ಅದರಲ್ಲಿ ಸೇರಿಕೊಂಡಿತು ಅಂದರೆ ಸೇರಿಕೊಳ್ಳುವುದಕ್ಕೆ ಮಣ್ಣಿನಿಂದ ಮಡಿಕೆ ಹುಟ್ಟಿ ಮತ್ತೆ ಮಣ್ಣಿನಲ್ಲಿ ಸೇರಿಕೊಳ್ಳುವುದೇನು? ಮಣ್ಣೇ ಇತ್ತಲ್ಲ, ಸೇರದೇ ಇರುವುದು ಯಾವಾಗ? ಮಡಿಕೆ ಮಣ್ಣಿನಿಂದ ಹುಟ್ಟು ಮಣ್ಣಿನಲ್ಲೇ ಇದೆ, ಮತ್ತೀಗ ಸೇರದೇ ಇರುವುದು ಯಾವಾಗ? ಸೇರುವುದು ಮಾತುಕ ಕರ್ತವೇನು? ಹೌದಪ್ಪ, ಸೇರುವಿಕೆದು ಅರ್ಥರಹಿತ. ಮಣ್ಣಿನಿಂದ ಹುಟ್ಟಿ ಮಣ್ಣೇ ಇದ್ದರೆ ಹುಟ್ಟಿದು ಎಂದು ತಪ್ಪಾಯಿತು, ಸೇರಿಕೊಂಡಿತು ತಪ್ಪಾಯಿತು. మరి ಏನಪ್ಪ ಅಂದರೆ ಮಣ್ಣೇ ಇದೆ. ಅದೇ ತಾತ್ಪರ್ಯ, ಇನ್ನೇನು? ಮಣ್ಣಿನಿಂದ ಹುಟ್ಟಿ ಬಿಡಿ ಆಯಿತಾ? ಮಣ್ಣಿಗಿಂತ ಆಗಲಿಲ್ಲ. ಅದಕ್ಕೋಸ್ಕರ ಸ್ಥಿತಿಕರ್ತ ಅವನೇ. ಮಣ್ಣಿನಿಂದ ಹುಟ್ಟಿ ಮಣ್ಣೇ ಆಯಿತು ಅಂದರೆ ಹುಟ್ಟಲಿಲ್ಲಪ್ಪ, ಅರ್ಥವಾಯಿತು. ನೀವು ಹೇಳುವುದು ತಪ್ಪು. ನೀವು ಹೇಳುವುದು ಪ್ರಕ್ರಿಯೆ, ಅದು ನಿಜವಲ್ಲ. ಮಣ್ಣೇ ಇತ್ತು, ಮತ್ತು ಲಯವಾಯಿತು ಅಂದರೆ ಮಣ್ಣೇ ಇತ್ತಲ್ಲ, ಲಯವೇನು? ಲಯ ಅಂದರೆ ಏನು? ಮಣ್ಣಾಗಿ ಬಿಡುವುದು. ಮಣ್ಣಾಗೇ ಇತ್ತು, ಹಾಗೇ ಇದೆ. ಅದರಿಂದ ಲಯವೆಲ್ಲಿ? ಲಯ ಅಂದರೆ ಬಿಡಿ ಎಂಬುದು ತಪ್ಪು ಎಂದು ಹೇಳುವುದೇ ತಾತ್ಪರ್ಯ ಅಷ್ಟೇ. ಬಿಡಿ ಎಂಬ ಮಾತು ಬಿಟ್ಟುಬಿಡು, ಅದಿಲ್ಲ. ಎಚ್ಚರ ಎಂಬುದು ಸುಷುಪ್ತಿಯಲ್ಲೇ ಅಡಕವಾಗಿದೆ. ಯಾವಾಗೇನು? ಎಂದಿಗೂ ಅಡಕವಾಗಿದೆ. ಸುಷುಪ್ತಿ ಬಿಟ್ಟೇ ಇಲ್ಲ ಎಚ್ಚರ ಎಂಬುದು. ಎಚ್ಚರ ಪ್ರಪಂಚ ಎಂಬುದು, ಎಚ್ಚರ ಅವಸ್ಥೆ ಎಂಬುದು ಸುಷುಪ್ತಿಯನ್ನು ಬಿಟ್ಟೇ ಇಲ್ಲ. ಸುಷುಪ್ತಿಯಿಂದ ಹುಟ್ಟಿ ಸುಷುಪ್ತಿಯಲ್ಲೇ ಇದ್ದೆ. ಸುಷುಪ್ತಿಯ ಸ್ಥಿತಿಕರ್ತ, ಮತ್ತು ಸುಷುಪ್ತಿಯಲ್ಲೇ ಲಯವಾಗುತ್ತದೆ. ಅಂದರೆ ಅರ್ಥವೇನು? ಸುಷುಪ್ತಿಯಿಂದ ಹುಟ್ಟಿ ಸುಷುಪ್ತಿ ಆಗಿದೆ, ಮತ್ತು ಲಯವೇನು? ಲಯ ಅಂದರೆ ಏನು? ಅದೇ ಅಂದರೆ ಸುಷುಪ್ತಿಯಿಂದ ಹುಟ್ಟಿ ಸುಷುಪ್ತಿ ಆಗಿದೆ ಅಂದರೆ ಸುಷುಪ್ತಿನಿಂದ ಹುಟ್ಟಲೂ ಇಲ್ಲ, ಬಿಡಿ ಆಗಲೂ ಇಲ್ಲ, ಇರುವುದೇ ಅದ್ವಿತೀಯ. ಇದು ಪ್ರಕ್ರಿಯೆ ಆಗಿ ಜ್ಞಾನಕಾಂಡದಲ್ಲಿ ಹೇಳುತ್ತದೆ. ಉಪಾಸನಾ ಕಾಂಡದಲ್ಲಿ ಪ್ರಕ್ರಿಯೆ ಅಲ್ಲ, ನಿಜವಾಗಿ ಹುಟ್ಟಿದ್ದಾನೆ, ಅದಕ್ಕೆ ಸೃಷ್ಟಿ ಇದೆ, ಪರಮಾತ್ಮ ಇದ್ದಾನೆ, ಅವರಿಗೆ ಶಕ್ತಿ ಸಾಮರ್ಥ್ಯವಿದೆ, ಈಗ ಹೇಳ್ತದೆ. ಹೌದಾ? ಆದ್ದರಿಂದ ಉಪಾಸನಾ ಸಂದರ್ಭದಲ್ಲಿ ಹೇಳಿರುವ ಸೃಷ್ಟಿ, ಜ್ಞಾನದಲ್ಲಿ ಹೇಳಿರುವ ಸೃಷ್ಟಿಗೆ ಬೇರೆ ಅರ್ಥನೇ ಬೇರೆ. ಜ್ಞಾನದಲ್ಲಿ ಕೇವಲ ಪ್ರಕ್ರಿಯೆ, ಸೃಷ್ಟಿ ಇಲ್ಲ ಎಂದು ತಿಳಿಸುವುದೇ ತಾತ್ಪರ್ಯ. ಇಷ್ಟೆಲ್ಲ ಹೇಳ್ತೀರಿ ಅಂದರೆ ಈ ಹೇಳುವಿಕೆ ಎಲ್ಲನೂ ಬ್ರಹ್ಮವೇ.
ನಾನು ಬ್ರಹ್ಮ, ನಾನು ಜೀವನಲ್ಲ, ಈ ಹೇಳಿಕೆನೂ ಬ್ರಹ್ಮನೇ, ಈ ಕೇಳುವುದು ಬ್ರಹ್ಮನೇ. ಅಯ್ಯೋ ರಾಮ, ಅಂದರೆ ನೀವು ಬ್ರಹ್ಮ ಬಿಟ್ಟೇ ಇಲ್ಲ. ವೇದಾಂತವನ್ನು ಕೇಳುತ್ತಾ ಇರುವಾಗ ಬ್ರಹ್ಮವಾಗೇ ಕೇಳ್ತಾ ಇದ್ದೀರಿ. ಏಕೆ ಅಂದರೆ ನೀವು ಬ್ರಹ್ಮನನ್ನು ಬಿಟ್ಟೇ ಇಲ್ಲವೇ? ಬ್ರಹ್ಮನನ್ನು ಬಿಟ್ಟರೆ ನೀವು ಬಿಡಿಯಾಗುವುದಾ? ನಾನು ಬ್ರಹ್ಮ ಮತ್ತೆ ಬ್ರಹ್ಮ ಆಗ್ತೀನಿ ಅಂದರೆ ಆಗದೇ ಇರುವುದು ಯಾವಾಗ? ನೀವು ಬ್ರಹ್ಮನೇ ಆಗಿದ್ದಿ. ಅಯ್ಯೋ, ಮತ್ತು ನಾನು ಬ್ರಹ್ಮ ಅಲ್ಲ ಅನಿಸುತ್ತೆ. ಆ ಅನಿಸಿಕೆನೂ ಕಲ್ಪಿತವೇ, ಅದು ಬ್ರಹ್ಮದಲ್ಲೇ. ಅಂದರೆ ಅನಿಸಲೇ ಇಲ್ಲ, ನಾನು ಬಿಡಿ ಆಗಲೇ ಇಲ್ಲ. ಹೌದು, ಅದೇ ಕರೆಕ್ಟ್, ಅದೇ ಬ್ರಹ್ಮ. ಹೀಗೆ ಉಪಾಸನಾ ಸಂದರ್ಭದಲ್ಲಿ ಹೇಳಿದ್ದು ಜ್ಞಾನಕ್ಕೆ ಹೊಂದಲ್ಲ. ಜ್ಞಾನದಲ್ಲಿ ಹೇಳಿದ್ದು ಪ್ರಕ್ರಿಯೆ ಮಾತ್ರ. ಪ್ರಕ್ರಿಯೆ ಅಂದರೆ ಅಧ್ಯಾಸ. ಇದು ತಪ್ಪು ತಿಳುವಳಿಕೆ, ಇದು ಕಲ್ಪಿತ ಎಂದು ತಿಳಿಸುವುದೇ ಪ್ರಕ್ರಿಯೆಯ ತಾತ್ಪರ್ಯ. ಕಲ್ಪಿತ ಅಂದ್ರೇನು? ಬಿಡಿಯಾಗಿಲ್ಲ. ಬಿಡಿಯಾಗಿಲ್ಲ ಅಂದರೆ ಏನು? ಅದ್ವೈತವೇ ಇದೆ, ಈಗಲೂ ಇದೆ, ಹಿಂದೆ ಇತ್ತು, ಈಗಲೂ ಇತ್ತು, ಎಂದಿಗೂ ಇತ್ತು. ನಾನು ಬಿಡಿ ಎಂದು ಅನಿಸುವಾಗಲೂ ಬಿಡಿಯಾಗಲಿಲ್ಲ, ಮಡಿಕೆ ಬೇರೆ ಎಂದು ಅನಿಸುವಾಗಲೂ ಮಣ್ಣೆ ಇತ್ತು. ಬಿಡಿಯಾಗಲೇ ಇಲ್ಲ. ಅಲೆ ನೀರಿನಿಂದ ಬಿಡಿಯಾಗಲೇ ಇಲ್ಲ. ಜಾಗ್ರತ್ ಸುಷುಪ್ತಿನಿಂದ ಬಿಡಿಯಾಗ, ಏಕೆ? ಸುಷುಪ್ತಿ ಅನಂತ, ಅಖಂಡ, ಸರ್ವವ್ಯಾಪಕ. ಸರ್ವವ್ಯಾಪಕನಿಂದ ಹೊರಗೆ ಯಾರು ಹೋಗುತ್ತಾರೆ? ಎಲ್ಲಿ ಹೋಗುತ್ತಾರೆ? ಹೇಗೆ ಹೋಗುತ್ತಾರೆ? ಅಂಥದ್ದಿಲ್ಲವೇ ಇಲ್ಲ. ನೋಡಿ, ಅದು ತಿಳಿಯೋದು. ಅಂದರೆ ಸುಷುಪ್ತೇ ಇದೆ, ಎಂದಿಗೂ ಇದೆ, ತಾನೇ ತಾನಿದೆ. ಅದಕ್ಕಿಂತ ಬಿಡಿ ಎಂದು ಅನಿಸುವಾಗಲೂ ಸುಷುಪ್ತೆ, ಅನಿಸಿಕೆಯೂ ಸುಷುಪ್ತೆ. ಬಿಡಿ ಅಂದರೆ ಬಿಡಿ ಎಂಬ ಬುದ್ಧಿಯೂ ಸುಷುಪ್ತೆ. ಬಿಡಿ ಎಂಬ ಬುದ್ಧಿ ಸುಷುಪ್ತಿ ಆದರೆ ಮತ್ತೀಗ ಸುಷುಪ್ತಿ ಬಿಟ್ಟೇ ಇಲ್ಲವೇ? ಹೌದು, ಸುಷುಪ್ತಿ ಬಿಟ್ಟೆ ಎಂದು ಅನ್ನುವುದು ಸುಷುಪ್ತಿಯಲ್ಲೇ ನಡೆಯುತ್ತಾ ಇದೆ. ಹಾಗೆ ನೋಡಿ, ಮಡಿಕೆ ಬೇರೆ ಎನ್ನುವುದು ಮಣ್ಣಿನಲ್ಲೇ ಆಗುತ್ತಾ ಇದೆ. ಸುಷುಪ್ತಿಗಿಂತ ಬೇರೆ ಎಂಬ ಯೋಚನವೂ ಸುಷುಪ್ತಿಯಲ್ಲೇ ಆಗುತ್ತಾ ಇದೆ. ಮರಿಗೆ ಬೇರೆ ಎಲ್ಲೇ ಆಯಿತು? ಇದು ಪ್ರಕ್ರಿಯೆ. ಪ್ರಕ್ರಿಯೆಯಿಂದ ಬಿಡಿ ಎಂಬ ವಿಷಯವನ್ನು ಬಿಡಿಸುವುದೇ. ಏಕೆ ಬಿಡಿಸುವುದಂದ್ರೇನು? ಬಿಡಿಯಾಗಿತ್ತಾ? ನೀವು ಬಿಡಿಸುವುದು ಹೇಳ್ತಾ ಇದ್ದೀರಿ. ಬಿಡಿಯಾಗಿತ್ತಾ ಅಂದರೆ ಬಿಡಿಯಾಗಿಲ್ಲ. ಮತ್ತು ಬಿಡಿಸುವುದೇನು? ಇಲ್ಲ ಎಂದು ತಿಳಿಸುವುದೇ ಬಿಡಿಸುವುದು ಅಷ್ಟೇ. ಬಿಡಿಯಾಗಿ ಇಲ್ಲ, ಬಿಡಿಯಾಗಿ ಹಿಂದೆ ಇರಲಿಲ್ಲ, ಈಗ ಇಲ್ಲ, ಎಂದಿಗೂ ಇಲ್ಲ. ಬಿಡಿ ಮಡಿಕೆ ಮಣ್ಣುಗಿಂತ ಬಿಡಿ ಎಂಬುದು ಯಾವಾಗಲೂ ಇರಲಿಲ್ಲ. ಮಡಿಕೆ ಮಾಡಿದಾಗ ಬಿಡಿ ಆಯ್ತಲ್ಲ. ಮಡಿಕೆ ಮಾಡುವುದಂದರೆ ಏನು ಮಾಡಿದ್ದೆ ಹೇಳು? ಮಡಿಕೆ ಮಾಡುವುದು ಏನು ಮಾಡಿದ್ದಾನೆ? ಮಣ್ಣಿನಿಂದ ಮಡಿಕೆ ಮಾಡಿದ್ದೆ. ಹೌದು, ಮಡಿಕೆ ಮಾಡಿದ್ರೆ ಮಣ್ಣನ್ನು ಬಿಟ್ಟು ಹೊರಗೆ ಹಾಕಿದ್ದೇನು? ಅಲ್ಲ, ಹೊರಗೆ ಮಾಡಲಿಲ್ಲ. ಎಲ್ಲಿ? ಮಣ್ಣಿನಲ್ಲೇ. ಬರೀ ಮಣ್ಣಿನಲ್ಲೇ ಇದ್ದರೆ ಹುಟ್ಟುವಿಕೆಗೆ ಏನರ್ಥ? ಏನಾಯ್ತಲ್ಲಿ? ಏನಾಗಲಿಲ್ಲವಲ್ಲ, ಮಣ್ಣೇ ಇತ್ತಲ್ಲ. ಈಗಲೂ ಇದೆ, ಹಿಂದೆನೂ ಇತ್ತು, ಆಯಿತು, ಮಣ್ಣೇ ಮಣ್ಣು. ಓ, ಹಾಗಾದರೆ ಒಂದು ಏನೂ ಹುಟ್ಟಲಿಲ್ಲ. ಅದೇ ಹೇಳುತ್ತಿದ್ದು, ಏನೂ ಹುಟ್ಟಲೇ ಇಲ್ಲ. ಅದರಿಂದ ಜ್ಞಾನದ ವಿಚಾರದಲ್ಲಿ ಅದರ ಮೇಲೆ ಇಡು. ಸ್ವಲ್ಪ ಪಾಠ ನಡೆಯುತ್ತಾ ಇದೆಪ್ಪ, ಇನ್ನೊಂದು ಸ್ವಲ್ಪ 5 ನಿಮಿಷ ಆಗ್ತದೆ. ಏನೋ ಬಂದ ಅಷ್ಟೆ. ಆದ್ದರಿಂದ ಈ ಉಪಾಸನಾ ಜ್ಞಾನಕ್ಕೆ ವ್ಯತ್ಯಾಸ. ಉಪಾಸನಕ್ಕೋಸ್ಕರ ಪರಮಾತ್ಮನನ್ನು ಹೇಳುವಾಗ ಕೆಲವು ಗುಣಗಳು ಹೇಳಿ, ಪರಮಾತ್ಮನಲ್ಲಿ ಕ್ರಿಯೆ ಹೇಳಿ, ಪರಮಾತ್ಮಕ್ಕೆ ಕರ್ತೃತ್ವ ಹೇಳ್ತದೆ. ಏಕೆ? ನಿಮಗೆ ಅದೇ ಬೇಕು, ಆಯಿತು, ನಿಮಗೆ ಬೇಕಲ್ಲದು ಮಾಡ್ಕೊ. ಯಾವಾಗ ಜ್ಞಾನದಲ್ಲಿ ಹೇಳುತ್ತದೋ ಅವುಗಳೆಲ್ಲ ಹೇಳಿದ್ದಾಗಿ ಹಿಡ್ಕೊಳ್ಳಬೇಡ. ಹೇಗೆ ಹೇಳಿದ್ದೆಲ್ಲ ಸುಮ್ಮನೆ ಪ್ರಕ್ರಿಯೆ, ಅದಕ್ಕೇನರ್ಥವಿಲ್ಲ, ನೇರ ಅರ್ಥ ಇಲ್ಲ, ಶಬ್ದದ ಅರ್ಥ ಇಲ್ಲ. ಹುಟ್ಟುಕೊಂಡು ಬಂತು, ಇವೇನು ನಿಜವಾಗಿ ನಡೆಯಲಿಲ್ಲ, ತಾನೇ ತಾನು. ಇದು ಕಲಿಯಬೇಕು. ಆಯಿತಾ? 40 ಮಿನಿಟ್ಸ್ ಅಂದ್ಕೊಳ್ತಾ ಇದ್ದೀನಿ. 40 to 45 ಮಿನಿಟ್ಸ್ ಹೇಳ್ತೀನಿ. ಪ್ರತಿ ದಿವಸ ಹೇಳೋಣ. ನಾಳೆನೂ ಹೇಳ್ತೀನಿ. 11:30 ಪ್ರತಿ ದಿವಸ ಹೇಳಿದರೆ ಸ್ವಲ್ಪ ಮುಂದುವರಿಯುತ್ತದೆ. ಇಲ್ಲದಿದ್ದರೆ ವಾರಕ್ಕೆ 2 ದಿವಸ ಅದು ಏನೋ ವಿಘ್ನ ಬಂದರೆ ಅದು ಹೋಗುತ್ತದೆ. ಅದರಿಂದ ಪ್ರತಿ ದಿವಸ ಹೇಳೋಣ ಎಂದಿದೆ. ಮೂಲ ವಿದ್ಯಾ ನಿರಾಸನು 10 to 10:15 ಹೇಳ್ತೀನಿ. ಈಗ ಇದೇನು 11:30 12:15 ಅಥವಾ 12:15, ಹೆಚ್ಚಂದರೆ ಅಷ್ಟೇ ಒಳಗೆ. ಇವತ್ತು ಸಾಕು. ಇದು ಮನನ ಮಾಡಿ, ಹೇಗೆ ಸೃಷ್ಟಿ ಎಂಬುದು ಪ್ರಕ್ರಿಯೆ,
ಅದರಿಂದ ಸೃಷ್ಟಿ ಹೇಳಿದೆಯಲ್ಲ ಅಂದರೆ ಜನ ಅಂದ್ಕೊಳ್ತಾರೆ ಸೃಷ್ಟಿ ಅಂದರೆ ಏನೋ ಸೃಷ್ಟಿ ಮಾಡಿದ. ಸೃಷ್ಟಿ ಅಂದರೆ ಮಾಡಿದ ಅಲ್ಲ, ಸೃಷ್ಟಿ ಇಲ್ಲ ಎಂದು ಹೇಳುವುದಕ್ಕೆ ಸೃಷ್ಟಿ. ಇದು ವಿಚಿತ್ರ. ಅಯ್ಯೋ ಇದೇನಪ್ಪ ನೀವು ಹೇಳುತ್ತಾ ಎಲ್ಲ ಉಲ್ಟಾ ಹೇಳ್ತಾ ಇದ್ದೀರಿ. ಉಲ್ಟಾ ಮಾತೆ ಪ್ರಕ್ರಿಯೆ. ಪ್ರಕ್ರಿಯೆ ಅಂದರೆ ಉಲ್ಟಾ ಮಾತು, ಉಲ್ಟಾ ಅರ್ಥ. ಇಲ್ಲ ಎಂದು ಹೇಳುವುದಕ್ಕೆ ಇದೆ ಎಂದು ಹೇಳ್ತೀವಿ. ಅಯ್ಯೋ ಇದೇನು ಅದೇ ಮರು ವೇದಾಂತ ಅಂದರೆ ಅದೇ. ಅದಕ್ಕೋಸ್ಕರನೇ ಈ ರಹಸ್ಯ ತಿಳಿಯುವುದೇ ಗುರುಮುಖದಿಂದ ಕಲಿಯಬೇಕು. ಇಲ್ಲದಿದ್ದರೆ ನೀವು ಪುಸ್ತಕ ಓದ್ಕೋ ಎಷ್ಟು ಹೋರಾಡಿದ್ದರೂ ಅರ್ಥವೇ ಆಗಲ್ಲ. ಗುರುಮುಖದಿಂದ ಕೇಳಿದ್ದರೆ ಅಯ್ಯೋ ರಾಮ ರಾಮ ರಾಮ, ಇದು ಏನು ವೇದಾಂತ ಮರಿ ಹೀಗೆ ಇರುತ್ತದೆ. ವೇದಾಂತ ಅಂದರೆ ಮರಿ ನಮ್ಮ ಜೀವನ ಬುದ್ಧಿ ಭ್ರಾಂತಿ ಇದೆ ನೋಡಿ, ಆ ಭ್ರಾಂತಿಯನ್ನು ಬಿಡಿಸಿ ಬ್ರಹ್ಮತ್ವ ತಿಳಿಸಬೇಕಂದರೆ ಎಷ್ಟು ಮಾಡಬೇಕು. ಪಾಪ ಅವನು ಭ್ರಾಂತಿಯಲ್ಲಿದ್ದಾನೆ, ಅವನ ಭ್ರಾಂತಿ ಅವನಿಗೆ ಬಿಡಿಸಿ ಅವನನ್ನು ಬ್ರಹ್ಮ ಎಂದು ತಿಳಿಸಬೇಕು. ಎಷ್ಟು ದೊಡ್ಡ ಕೆಲಸ ಅದು. ಸಾಮಾನ್ಯವಾ? ಅದು ಸಾಮಾನ್ಯವಾ? ಎಷ್ಟು ಚಾಕಚಕ್ಯದಿಂದ, ಎಷ್ಟು ಕ್ಲೆವರ್ನಿಂದ, ಚಾತುರ್ಯದಿಂದ ವೇದಾಂತ ಹೇಳಿ ಪ್ರಕ್ರಿಯೆಯಾಗಿ ಬಳಸಿ ಹೇಳ್ತಾ ಇದೆ ನೋಡಿ. ಆದ್ದರಿಂದ ಪ್ರಥಮಂತಾವತ್ ಅಪರಬ್ರಹ್ಮ. ಇದು ಸ್ವಲ್ಪ ಇದು ಜ್ಞಾನ ಮೊದಲು ಹೇಳಿ ಸ್ವಲ್ಪ ಉಪಾಸನ ಭಾಗ ಹೇಳ್ತಾ ಇದ್ದಾರೆ. ಅಂದರೆ ಕಾಂಟ್ರಾಸ್ಟ್ ಹೇಳುವುದಕ್ಕೆ. ಏಕೆಂದರೆ ಉಪನಿಷತ್ತಿನಲ್ಲಿ ಉಪಾಸನಾ ಸಂದರ್ಭಗಳು, ಜ್ಞಾನ ಸಂದರ್ಭಗಳೆಲ್ಲ ಗೊಂದಲ ಮಾಡಿಬಿಟ್ಟರು, ಜನರಿಗೆ ಅರ್ಥವಾಗಲಿಲ್ಲ. ಶಂಕರರ ಪ್ರಕ್ರಿಯೆಯಲ್ಲೇ, ಶಂಕರ ವೇದಾಂತದಲ್ಲೇ ಸ್ಪಷ್ಟವಾಗಿದೆ. ಶಂಕರರಿಗಿಂತ ಹಿಂದಿನ ಕಾಲದಲ್ಲಿದ್ದರು, ಅನಂತರ ಕಾಲದಲ್ಲಿ ವೈಷ್ಣವರಿದ್ದರು. ಹಿಂದಿನ ಕಾಲದಲ್ಲಿ ದ್ವೈತಾದ್ವೈತಿಗಳು, ಭರ್ತೃಪ್ರಪಂಚ, ಭಾಸ್ಕರ ಮುಂತಾದವರಿದ್ದರು. ಅವರು ಎಲ್ಲ ಗೊಂದಲ ಮಾಡಿಕೊಂಡರು. ಅನಂತರ ಕಾಲದಲ್ಲಿ ವೈಷ್ಣವರು ಗೊಂದಲ ಮಾಡಿದ್ದಾರೆ. ಅವರಿಗೆ ನಿರ್ಗುಣವೇ ಇಲ್ಲ, ಎಲ್ಲ ಸಗುಣಕ್ಕೆ ಹಾಕಿಬಿಟ್ಟರು. ಸಗುಣ ಬೇರೆ, ನಿರ್ಗುಣ ಬೇರೆ. ಅಂದರೆ ಇಬ್ಬರು ಬ್ರಹ್ಮನ ಅಂದರೆ ಬ್ರಹ್ಮ ಇಬ್ಬರಲ್ಲಪ್ಪ, ಒಂದೇ ಪರಮಾತ್ಮನನ್ನು ತಿಳಿಯುವ ಬಗೆಯಲ್ಲಿ ವ್ಯತ್ಯಾಸ, ತಿಳಿಯುವ ಬಗೆಯಲ್ಲಿ ವ್ಯತ್ಯಾಸ, ಹೇಳುವ ಬಗೆಯಲ್ಲಿ ವ್ಯತ್ಯಾಸ. ಇರುವುದು ಒಂದೇ, ಅದೇ ಬ್ರಹ್ಮ. ಅದೇ ಬ್ರಹ್ಮವನ್ನು ನೀವು ನೋಡುವ ದೃಷ್ಟಿಯಲ್ಲಿ ವ್ಯತ್ಯಾಸ, ತಿಳಿಯುವ ಬಗೆಯಲ್ಲಿ ವ್ಯತ್ಯಾಸ. ಅದೊಂದು ಪ್ರಕ್ರಿಯೆ, ಇದೊಂದು ಪ್ರಕ್ರಿಯೆ. ಆದ್ದರಿಂದ ಸ್ವಲ್ಪ ಉಪಾಸನ ಕುರಿತು ಹೇಳ್ತಾ ಇದ್ದಾರೆ. ತುಂಬ ಇದೆಪ್ಪ, 1, 2, 3 ಪೇಜ್ಗಳಿವೆ. 3 ಪೇಜ್ ನಂತರ ನಿರ್ಗುಣ ಶುರುವಾಗ್ತದೆ. ಉಪಾಸನ ಕುರಿತು ಸ್ವಲ್ಪ ಹೇಳುವುದಿದೆ, ನಾಳೆ ಹೇಳೋಣ. ಅಂದರೆ ಈ ಉಪಸಂಹಾರ ಎಂದು ಒಳ್ಳೆಯ ಮಾತು ಇದೆ. ಆ ಉಪಸಂಹಾರವೇನು? ಏಕೆಂದರೆ ಇದರಲ್ಲಿ ಉಪನಿಷತ್ತಿನಲ್ಲಿ ಹೇಳಿರುವ ಗುಣಗಳನ್ನು ಯಾವ ಸಂದರ್ಭದಲ್ಲಿ ಪರಮಾತ್ಮకు ಇಟ್ಟುಕೊಳ್ಳಬೇಕು, ಯಾವ ಸಂದರ್ಭದಲ್ಲಿ ಆ ಗುಣಗಳನ್ನು ಇಲ್ಲ ಎಂದು, ಕಲ್ಪಿತ ಎಂದು ಬಿಸಾಕಬೇಕು. ಈ ವ್ಯತ್ಯಾಸ ಗೊತ್ತಾಗಬೇಕು. ಇದೇ ತತ್ಪದಾರ್ಥ ವಿವೇಕ. ಜನರು ವೇದಾಂತ ಕೇಳ್ತೀವಿ ಅಂದ್ಕೊಳ್ತಾರೆ, ಗುಣಗಳು ಸೇರಿಸ್ಕೊಳ್ತಾ ಇದ್ದಾರೆ, ಗೊತ್ತಾಗ್ತಾನೆ ಇಲ್ಲ ಅವರಿಗೆ. ಪಾಪ, ಗುಣಗಳು ಸೇರಿಸ್ಕೊಳ್ತಾ ಇದ್ದಾರೆ, ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಅದು ಅದ್ಯಾರೋ ಪಾಪ, ಗುಣಗಳೇನಿಲ್ಲ. ಹೌದೌದು ಗುಣಗಳಿಲ್ಲ ಎಂದು ಹೇಳ್ತಾರೆ, ಮತ್ತು ಗುಣಗಳು ವೇದಾಂತ ಕೇಳುವಾಗ ಅದು ಪ್ರಕ್ರಿಯೆ ಎಂದು ಗೊತ್ತಾಗಲ್ಲ. ಅಂದರೆ ಅದೇನು ಗುಣಗಳು ಇದ್ದಂತೆ ನೋಡ್ಕೊಳ್ತಾ ಇದ್ದಾರೆ. ಹೌದು ಪ್ರಕ್ರಿಯೆ ಹೇಳ್ತಾರೆ, ಮತ್ತು ಗುಣಗಳು ಸೇರಿ ಅವ್ರಿಗೆ ಗೊತ್ತಾಗ್ತಾನೆ ಇಲ್ಲ. ಶ್ರವಣ ಹೇಗೆ ಮಾಡಬೇಕು, ಆ ಮನನ ಹೇಗೆ ಮಾಡಬೇಕು ಗೊತ್ತಾಗ್ತಾ ಇಲ್ಲ ಅವರಿಗೆ. ಆದ್ದರಿಂದ ಗುಣಗಳು ಸೇರಿಸುವುದಂದರೆ ಏನು, ಗುಣಗಳು ಬಿಡಿಸುವುದಂದರೆ ಏನು, ಅದು ಗೊತ್ತಾಗಲ್ಲ. ಅದಕ್ಕೋಸ್ಕರ ಉಪಾಸನದಲ್ಲಿ ಹೇಗೆ, ಜ್ಞಾನದಲ್ಲಿ ಹೇಗೆ ಎಂದು ವ್ಯತ್ಯಾಸ ಬಿಡಿಸಿ ಹೇಳ್ತಾ ಇದ್ದೀವಿ. ಇದೆಲ್ಲ ನೀವು ಮನನ ಮಾಡುವಾಗ ಅನುಭವಪೂರ್ವಕವಾಗಿ ಅಲ್ಲಿ ಗುಣಗಳು ಬಿಟ್ಟು ಬ್ರಹ್ಮ ಮಾತ್ರ ತಿಳಿಸುವುದು. ಗುಣಗಳಂದ್ರೇನು? ಪರಮಾತ್ಮನನ್ನೇ ಒಂದು ಪರಿಮಿತಿಯಾಗಿ ನೋಡುವುದು ಗುಣ. ಆ ಪರಿಮಿತಿಗಳೆಲ್ಲ, ಸಂಬಂಧಗಳೆಲ್ಲ ಬಿಡಿಸಿ ತನ್ನನ್ನು ತಾನಾಗಿ ನೋಡುವುದೇ ಜ್ಞಾನ ಅಷ್ಟೇ. ಅಂದರೆ ಸಂಬಂಧ ಬುದ್ಧಿಯಲ್ಲಿ ನೋಡುವುದು ಉಪಾಸನ. ಸಂಬಂಧ ಬಿಟ್ಟು ತಾನೇ ತಾನು, ಅದು ಅದ್ವಿತೀಯ. ಹೀಗೆ ತೇಳುವುದು ಜ್ಞಾನ ಸಂದರ್ಭ ಅದು. ಅದರಿಂದ ಉಪಾಸನದಲ್ಲಿ ಹೇಗೆ ಹೇಳ್ತಾನೆ, ಆ ಹೇಳುವ ಬಗೆ ಇದೆ. ಅದು ಸ್ವಲ್ಪ ಪ್ರಕ್ರಿಯೆ. ಉಪಾಸನಕ್ಕೆ ಒಂದು ಬಗೆಯಾದ ಪ್ರಕ್ರಿಯೆ ಇದೆ, ಆದರೆ ಅದು ಗುಣಗಳಿದೆ ಎಂದು ಹೇಳುತ್ತದೆ. ಅದು ಸ್ವಲ್ಪ ಉಪಸಂಹಾರ ಪಾದ ಎಂದು ಬ್ರಹ್ಮಸೂತ್ರದಲ್ಲಿದೆ, 3ನೇ ಅಧ್ಯಾಯ 3ನೇ ಪಾದದಲ್ಲಿ. ಅದು ಸ್ವಲ್ಪ ಒಳ್ಳೆಯ ಪಾಯಿಂಟು. ಅದರಿಂದ ದೊಡ್ಡ ನೋಡಿ 2 ಭಾಷ್ಯಗಳು, ಅಂದರೆ 2 ಪೇಜುಗಳ ಭಾಷ್ಯವನ್ನು ತಗೊಂಡು ಬಂದು ಸ್ವಾಮೀಜಿ ಇಲ್ಲಿ ಹಾಕಿದ್ದಾರೆ. ಅದು ಸ್ವಲ್ಪ ಓದಿ ಹೇಳೋಣ. ಅದು ನಾಳೆ ಹೇಳ್ತೀನಿ, ನಾಳೆನೂ ಇರುತ್ತದೆ 11:30ಕ್ಕೆ. ಓಕೆ, ಫೇಸ್ಬುಕ್ಕು ಇರುತ್ತದೆ ಅಂದ್ಕೊಳ್ತಾ ಇದ್ದೀನಿ. ಯಾಕಂದರೆ ಇನ್ನೊಂದು ಫೋನ್ ಬಂದರೆ ಒಳ್ಳೆಯದು. ಅದು ಹೇಳಿದ್ದೇನೆ, ಅದು ಯಾವಾಗ ಬರ್ತದೋ ಗೊತ್ತಾಗಲ್ಲ, ಕಾಯ್ತಾ ಇದ್ದೀನಿ. ಅದು ಬೇಗ ಬಂದರೆ ನಾವು ಅದು ಇನ್ನು ಮೇಲೆ ನಿಮಗೆ ನೇರಾಗಿ ಕೇಳಬಹುದು. ಇದು ಹಳೇದು ತುಂಬ. ನಾನು 10-12 ಗಂಟೆ ರಾತ್ರೆಲ್ಲ ಚಾರ್ಜ್ ಕೊಡಬೇಕು.
12 ಗಂಟೆ ಚಾರ್ಜ್ ಆಗ್ತದೆ. ಅದು ತುಂಬ ಹಳೇದಾಗಿಬಿಟ್ಟಿದ್ದು, 15 ವರ್ಷ ಹಿಂದಿನ ಸೆಲ್ಫೋನ್ ಅದು. 15 ವರ್ಷವೂ ಹೆಚ್ಚಾಯಿತು, ಅಷ್ಟು ಹಳೇದದು. ಅದರಿಂದ ಅದು ಕೆಲಸ ಮಾಡ್ತಾಯಿಲ್ಲ, ತುಂಬ ಕಷ್ಟ ಕೊಡ್ತಾಯಿದೆ. ಅದು ಬಿಡಿಸಿ ಇನ್ನೊಂದಾದರೆ ಆವಾಗ ಬೇಗ ಆಗಬಹುದು, ಈಸಿ. ಅಷ್ಟುವರೆಗೂ ಸ್ವಲ್ಪ ಹಿಂದೆ ಮುಂದೆ ಆಗುತ್ತದೆ. ವಿಡಿಯೋ ರೆಕಾರ್ಡ್ ಮಾಡಿದ್ದೇನೆ, ಅದು ಅಪ್ಲೋಡ್ ಮಾಡ್ತೀನಿ. ಇದು ಫೇಸ್ಬುಕ್ ಕೇಳಿರುವವರು ಕೇಳಬಹುದು. 11:30ಕ್ಕೆ ಅಂದ್ಕೊಳ್ತಾ ಇದ್ದೀನಿ. ಪ್ರತಿ ದಿವಸ 11:30 ವೇದಾಂತ ಪರಿಭಾಷಾ, ಪ್ರತಿ ದಿವಸ 10ಕ್ಕೆ ಮೂಲವಿದ್ಯಾ ನಿರಾಸ. ಆಯಿತಾ? ಬಟ್ ಮೂಲವಿದ್ಯಾ ನಿರಾಸ ಫೇಸ್ಬುಕ್ಗೆ ಹಾಕ್ತಾ ಇಲ್ಲ, ಇದು ಚಾರ್ಜಿಂಗ್ ತುಂಬ ಹಿಂಸೆ ಮಾಡ್ತದೆ ಚಾರ್ಜಿಂಗ್. ಅದರಿಂದ ನಾನು ಡೈರೆಕ್ಟ್ಲಿ ಯೂಟ್ಯೂಬ್ಗೆ ಹಾಕ್ತಾ ಇದ್ದೀನಿ. ಇವತ್ತಿಂದು ಹಾಕಿದೆ, ಯೂಟ್ಯೂಬ್ಗೆ ಮಾಡಿದ್ದೀನಿ. ಈಗಲೇ ಅರ್ಧ ಗಂಟೆ ಮುಂಚೆ ಮೂಲವಿದ್ಯಾ ನಿರಾಸ ಹೇಳಿಬಿಟ್ಟೆ, ಅದು ಯೂಟ್ಯೂಬ್ಗೂ ಹಾಕಿದ್ದೇನೆ ನೋಡಿ. ಈಗ ಈ ಸೆಲ್ಫೋನ್ ಬಂದರೆ ಎರಡೂ ಮಾಡ್ತೀನಿ. ಸೆಲ್ಫೋನ್ ಬರಲ್ಲ ಅಂದರೆ ಯೂಟ್ಯೂಬ್ಗೂ ಮಾತ್ರ ಹಾಕ್ತೀನಿ. ಇದು ಮಾತ್ರ ವೇದಾಂತ ಪರಿಭಾಷೆ ಮಾತ್ರ 2ಕ್ಕೆ ಮಾಡ್ತೀನಿ. ಆಯಿತು. ಓಂ ಶಾಂತಿ ಶಾಂತಿ ಶಾಂತಿ.